ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲ ಸಹೋದರ ಸಹೋದರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕವನ್ನು ನಾವು ಅಧ್ಯಯನ ಮಾಡುವ ಹಾಗೆ ಕರ್ತನ ದೇಶಸ್ವಾಮಿ ನಮಗೆ ಕೃಪೆ ಕೊಟ್ಟದ್ದಕ್ಕಾಗಿ ಕರ್ತನಿಗೆ ವಂದನೆ ಹೇಳ್ತಾ ಇದ್ದೇನೆ. ಮುಂದುವರೆದ ಭಾಗವನ್ನು ಪ್ರಾರ್ಥನೆಯೊಂದಿಗೆ ಇವತ್ತು ನಾವು ಧ್ಯಾನ ಮಾಡೋಣ. ಪ್ರಿಯರೇ, ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಪಾದಕ್ಕೆ ಬಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ. ಕರ್ತನೆ, ಇವತ್ತಿನ ಪ್ರಕಟಣೆ ಪುಸ್ತಕದ ಅಧ್ಯಯನಕ್ಕಾಗಿ ನಿನ್ನನ್ನು ಸ್ತುತಿಸಿಕೊಂಡಾಡ್ತೇವಪ್ಪ. ಕಳೆದ ದಿವಸಗಳಿಂದ ಅದ್ಭುತವಾಗಿ ಆಶೀರ್ವಾದಕ್ಕೆ ನಡೆಸಿದ್ದಿ, ಅನೇಕ ಮರ್ಮಗಳನ್ನು ತಿಳಿಯಪಡಿಸಿರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಮುಂದೆ ನಮ್ಮನ್ನು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನೇ ತಗ್ಗಿಸಿ ಪಾದಕ್ಕೆ ಪೀಠ ಒಪ್ಪಿಸಿಕೊಡ್ತೇವೆ. ನಿಂತಾನೆ ಮಾತನಾಡು, ಯೇಸುವಿನ ಸಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರಿಗೂ ಯೇಸುವಿನ ಹೆಸರಲ್ಲಿ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ 1ರಿಂದ 11ನೇ ವಾಕ್ಯ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 4:1-11. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶನಾದೆನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನಿದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬ ಕಣ್ಣುಗಳಿದ್ದವು. ಮೊದಲನೇ ಜೀವಿಯು ಸಿಂಹದಂತಿತ್ತು, 2ನೇ ಜೀವಿಯು ಹೋರಿಯಂತಿತ್ತು, 3ನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, 4ನೇ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡ್ತಾ ಇದ್ದೇವೆ. ಅದರಲ್ಲಿ 22 ಅಧ್ಯಾಯಗಳು ಉಂಟು, 404 ವಚನಗಳು. ಸತ್ಯವೇದದ 66ನೇ ಪುಸ್ತಕ ಮಾತ್ರವಲ್ಲ, ಹೊಸ ಒಡಂಬಡಿಕೆ 27ನೇ ಪುಸ್ತಕ ಕೂಡ ಆಗಿದೆ. ಈ ಪುಸ್ತಕವನ್ನು ನಾವು 3 ವಿಭಾಗಗಳನ್ನಾಗಿ ವಿಂಗಡಿಸಬಹುದು. ಪ್ರಕಟಣೆ 1 ಅಧ್ಯಾಯದ 19 ವಾಕ್ಯದ ಆಧಾರದಲ್ಲಿ ನಡೆದ ಸಂಗತಿಗಳು, ನಡೆಯುತ್ತಿರುವ ಸಂಗತಿಗಳು, ನಡೆಯಬೇಕಾದ ಸಂಗತಿಗಳೆಂಬುದಾಗಿ ನಾವು 1ನೇ ಅಧ್ಯಾಯ 1ನೇ ಭಾಗ, 2 ಮತ್ತು 3ನೇ ಅಧ್ಯಾಯ 2ನೇ ಭಾಗ, 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 22 ಅಧ್ಯಾಯದ 21 ವಾಕ್ಯದವರೆಗೆ 3ನೇ ಭಾಗವನ್ನು ಈ ಒಂದು ಪುಸ್ತಕದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅಂದರೆ ನಡೆದ ಸಂಗತಿ 1ನೇ ಅಧ್ಯಾಯದಲ್ಲಿ ಕರ್ತನ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ನಾವು ನೋಡ್ತೇವೆ. ನಡೆಯುತ್ತಿರುವ ಸಂಗತಿ ಸಭಾಕಾಲ 2 ಮತ್ತು 3ನೇ ಅಧ್ಯಾಯದಲ್ಲಿ ಕಾಣ್ತೇವೆ. ಮತ್ತು ನಡೆಯಬೇಕಾದ ಸಂಗತಿ ಎತ್ತಲ್ಪಡುವಿಕೆಯಿಂದ ನಿತ್ಯದವರೆಗೆ, ಅಂದರೆ ರ್ಯಾಪ್ಚರ್ ಟು ಇಟರ್ನಿಟಿ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 22 ಅಧ್ಯಾಯದ 21 ವಾಕ್ಯದವರೆಗಿರುವ ಸಂಗತಿಗಳನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಪ್ರಿಯರೇ, ನಾವು 4ನೇ ಅಧ್ಯಾಯದಲ್ಲಿ ನಾನು ನಿಮಗೆ ಆರಂಭದಲ್ಲಿ ಹೇಳಿದೆ, 4ನೇ ಅಧ್ಯಾಯದ ಅಧ್ಯಯನದ ಆರಂಭದಲ್ಲಿ ಅನೇಕ ಆಳವಾದ ಸಂಗತಿಗಳನ್ನು ಈ 4ನೇ ಅಧ್ಯಾಯದ ಮೂಲಕವಾಗಿ ನಾವು ಕಲೀಲಿಕ್ಕೆ ಉಂಟು. ಪರಲೋಕದ ಪಾರ್ಲಿಮೆಂಟ್ನ ಬಗ್ಗೆ ನಾವು ಕಲೀಲಿಕ್ಕೆ ಉಂಟು. ಪರಲೋಕ ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ನಮಗೆ ಕಲೀಲಿಕ್ಕಿದೆ ಪ್ರಿಯರೇ. ಆದರೆ ಈ 4ನೇ ಅಧ್ಯಾಯದ ಅಧ್ಯಯನ ಮುಗಿಯುವವರೆಗೆ 4ನೇ ಅಧ್ಯಾಯದಲ್ಲಿರುವ 7 ಸಂಗತಿಗಳು ನೀವು ನೆನಪದಲ್ಲಿ ಇಟ್ಟುಕೊಳ್ಬೇಕೆಂಬುದಾಗಿ ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದ್ದೇನೆ. ಮೊದಲ ಸಂಗತಿ ಯಾವುದು?
ಸಿಂಹಾಸನವು, ಸಿಂಹಾಸನದಲ್ಲಿ ಕೂತಂಥ ಕರ್ತನಾದ ದೇವರು ಮಾತ್ರವಲ್ಲ, ಚಿನ್ನದ ಕಿರೀಟವನ್ನು ಆತ ಧರಿಸಿರುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಆತನು ಪದ್ಮರಾಗ ಮತ್ತು ಸೂರ್ಯಕಾಂತ ಆ ಒಂದು ಮಣಿಗಳ ಹಾಗೆ ಪ್ರಜ್ವಲಿಸುವಂಥದ್ದನ್ನು ಕಾಣ್ತೇವೆ. ಎರಡನೇ ಸಂಗತಿ ಈ ಒಂದು ಅಧ್ಯಾಯದಲ್ಲಿರುವಂಥದ್ದು ಅಂದರೆ 24 ಹಿರಿಯರು ಆ ಸಿಂಹಾಸ ಸುತ್ತಲೂ ಅದು ಕುಳಿತು ಕರ್ತಾಧಿಕರ್ತನನ್ನು ಆರಾಧಿಸುವುದನ್ನು ಕಾಣ್ತೇವೆ. ಮೂರನೇ ಸಂಗತಿ ಇದರಲ್ಲಿರುವಂಥದ್ದು, ಈ ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ಹೊಳೆಯುವ ಒಂದು ಮುಗಿಲು ಬಿಲ್ಲು ಇರುವಂಥದ್ದನ್ನು ಕಾಣ್ತೇವೆ. ನಾಲ್ಕನೇದಾಗಿ ನಾವಿಲ್ಲಿ ಕಾಣುವಂಥದ್ದು, ಈ ಸಿಂಹಾಸನದೊಳಗಿಂದ ವಾಣಿಗಳು, ಗುಡುಗುಗಳು, ಮಿಂಚುಗಳು ಹೊರಬರುವಂಥದ್ದನ್ನು ಕಾಣ್ತೇವೆ. ಐದನೇದಾಗಿ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಅದರ ಮುಂದೆ ಉರಿಯುತ್ತಿರುವಂಥದ್ದನ್ನು ಕಾಣ್ತೇವೆ. ಆರನೇದಾಗಿ ಈ ಸಿಂಹಾಸನದ ಮುಂದೆ ಸ್ಫಟಿಕದಂತೆ ಹೊಳೆಯುವಂಥ ಗಾಜಿನ ಸಮುದ್ರವನ್ನು ನಾವಲ್ಲಿ ಕಾಣ್ತೇವೆ. ಏಳನೇದಾಗಿ 4 ಜೀವಿಗಳು ಮತ್ತು ನಿರಂತರವಾಗಿ ಆರಾಧನೆ ನಡೀತಿರುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. 7 ಸಂಗತಿಗಳನ್ನು ಈ 4ನೇ ಅಧ್ಯಾಯನ ಮುಗಿಯುವವರೆಗೆ ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವರಾಗಿರಬೇಕು. ನಾವು ಕಳೆದ ದಿವಸಗಳಲ್ಲಿ ಧ್ಯಾನಿಸುವಂಥದ್ದು, ಯಾಕೆ 4ನೇ ಅಧ್ಯಾಯ 1ನೇ ವಾಕ್ಯ ಓದುವ. ರೆವಲ್ಯೂಷನ್ 4:1 ಇವುಗಳಾದ ಮೇಲೆ, ಬಸ್ ಇವುಗಳಾದ ಮೇಲೆ ಎಂಬಂಥ ಪದವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅಂದರೆ ಇವುಗಳಾದ ಮೇಲೆ ಅಂದರೆ ಸಭಾಕಾಲ ಮುಗಿದ ನಂತರ. ಈಗ ಸಭೆ 4ನೇ ಅಧ್ಯಾಯದಲ್ಲಿ ಭೂಲೋಕದಲ್ಲಿ ಇಲ್ಲ, ಸಭೆ ಆಲ್ರೆಡಿ ಎತ್ತಲ್ಪಟ್ಟಿದೆ. ಸಭಾಕಾಲನಾದ ನಂತರ ಕ್ರಿಸ್ತ ವಿರೋಧಿಯ ಆಳ್ವಿಕೆಯ ಒಂದು ಸಮಯ ಈಗ ಭೂಲೋಕದಲ್ಲಿ 7 ವರ್ಷಗಳ ಕಾಲ. ಅದಕ್ಕಾಗಿ ಇವುಗಳಾದ ಮೇಲೆ ಸಭಾಕಾಲ ಮುಗಿದ ನಂತರ ಎಂಬುದಾಗಿ ಅದರ ಅರ್ಥ ಬರ್ತದೆ. ನಾವು ಕಳೆದ ದಿವಸಗಳಲ್ಲಿ ಯೇಸು ಸ್ವಾಮಿಯ ಬರೋಣದ ಕುರಿತಾಗಿ ಕಲಿತೆವು. ಯೇಸುವಿನ 2ನೇ ಬರೋಣಕ್ಕೆ 2 ಮುಖಗಳುಂಟು, ಒಂದು ರಹಸ್ಯ ಬರೋಣ, ಒಂದು ಬಹಿರಂಗ ಬರೋಣ ಎಂಬುದಾಗಿ. ರಹಸ್ಯ ಬರೋಣಕ್ಕೂ ಬಹಿರಂಗ ಬರೋಣಕ್ಕೂ ಮಧ್ಯದಲ್ಲಿ 7 ವರ್ಷಗಳ ಕಾಲಾವಧಿ ಇರುವಂಥದ್ದನ್ನು ನಾವು ಕಾಣ್ತೇವೆ. ರಹಸ್ಯ ಬರೋಣದಲ್ಲಿ ಯೇಸು ಮಧ್ಯಾಕಾಶದಲ್ಲಿ ಕಾಣಿಸಿಕೊಳ್ತಾನೆ. ಆತನು ಭೂಲೋಕಕ್ಕೆ ಇಳಿದು ಬರುವುದಿಲ್ಲ. ಆತನು ಬರುವಂಥದ್ದು ಸಿದ್ಧವಾದ ಮೊದಲಿಗಿತ್ಯಾದ ಸಭೆಯನ್ನು ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವುದಕ್ಕಾಗಿ. 7 ವರ್ಷಗಳ ನಂತರ ಸಭೆ ಮೊದಲಿಂಗನಾದ ಯೇಸು ಕ್ರಿಸ್ತನೊಟ್ಟಿಗೆ, ಮೊದಲಿಗಿತ್ಯಾದ ಸಭೆ ಮೊದಲಿಂಗನಾದ ಕ್ರಿಸ್ತನೊಟ್ಟಿಗೆ ಈ ಭೂಮಿಗೆ 1000 ವರ್ಷ ಆಳ್ವಿಕೆ ಮಾಡುವುದಕ್ಕಾಗಿ ಬರುವಂಥದ್ದನ್ನು ನಾವು ಕಾಣ್ತೇವೆ. ಈಗ ನಾವು ಧ್ಯಾನಿಸುತ್ತಿರುವಂಥದ್ದು ಯೇಸು ಕ್ರಿಸ್ತನ ರಹಸ್ಯ ಬರೋಣದ ಗುರುತುಗಳ ಕುರಿತಾಗಿ. ಅಂದರೆ ಆತನು ಬರುವುದಕ್ಕೆ ಗುರುತುಗಳು ಏನು? ಯಾಕಂದರೆ ಮತ್ತಾಯ 24ನೇ ಅಧ್ಯಾಯದಲ್ಲಿ 36-37 ವಾಕ್ಯದ ಆಧಾರದಲ್ಲಿ ಮತ್ತು ಅಪೊಸ್ತಲಗೀತೆ 1ನೇ ಅಧ್ಯಾಯ 6-7 ವಾಕ್ಯದ ಆಧಾರದಲ್ಲಿ ಆತನ ಬರೋಣದ ಸಮಯವನ್ನು ಆತನು ಯಾರಿಗೂ ಕೂಡ ಪ್ರಕಟ ಮಾಡಿಲ್ಲ. ಆದರೆ ಗುರುತುಗಳನ್ನು ಆತ ತಿಳಿಸಿದ್ದಾನೆ. ಈ ಸೂಚನೆಗಳು, ಗುರುತುಗಳು ನಡೆಯುವಾಗ ಆತನ ಒಂದು ರಹಸ್ಯ ಬರೋಣ ಹತ್ತಿರ ಇದೆ ಎಂಬುದಾಗಿ ನಾವು ತಿಳ್ಕೋಬೇಕೆಂಬುದಾಗಿ ಕೆಲವೊಂದು ಗುರುತುಗಳನ್ನು ಕರ್ತನಾದ ಯೇಸು ಸ್ವಾಮಿ ಪ್ರಕಟಪಡಿಸಿರುವುದನ್ನು ವಾಕ್ಯದ ಮೂಲಕವಾಗಿ ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ. ನಾವು ಕಳೆದ ದಿವಸದಲ್ಲಿ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದ 1-14 ವಾಕ್ಯವನ್ನು ಅಧ್ಯಯನ ಮಾಡಿದ್ದೆವು. ಅನೇಕ ಗುರುತುಗಳ ಬಗ್ಗೆ, ಯೇಸುವಿನ ರಹಸ್ಯವರ್ಣಕ್ಕೆ ಮುಂಚಿತ ನಡೀಬೇಕಾದ ಅನೇಕ ಗುರುತುಗಳ ಬಗ್ಗೆ ನಾವು ಕಲಿತುಕೊಂಡೆವು. ನಿನ್ನೆವರೆಗೆ 12 ಅಂದರೆ ಇಲ್ಲಿ ಮಾನುಷಿಕವಾದ ಸ್ವಭಾವಗಳಲ್ಲಿ ಉಂಟಾಗುವಂಥ ಬದಲಾವಣೆಯನ್ನು 2 ತಿಮೋಥಿ 3:1-8 ಇಲ್ಲಿ ಮನುಷ್ಯರ ಸ್ವಭಾವದಲ್ಲಿ ಉಂಟಾಗುವ, ಕೊನೆಯ ಕಾಲದಲ್ಲಿ ಉಂಟಾಗುವ ಬದಲಾವಣೆಗಳ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಅದನ್ನೇ ನಾವು ಈಗ ಧ್ಯಾನಿಸ್ತೇವೆ. ಕೇವಲ ಮನುಷ್ಯರ ಮಧ್ಯದಲ್ಲಿ ಅಲ್ಲ, ಸಭೆಯಲ್ಲಿ ಕೂಡ, ಅಲ್ಲಲ್ಲಿಯ ಸಭೆಗಳಲ್ಲಿ ಕೂಡ ಇದೇ ರೀತಿಯ ಒಂದು ಸ್ವಭಾವದಲ್ಲಿ ಉಂಟಾಗುವಂಥ ಬದಲಾವಣೆಗಳ ಬಗ್ಗೆ ನಾವು ಕಾಣುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಎಲ್ಲ ವಾಕ್ಯಗಳನ್ನು ಈ ಸಂದರ್ಭದಲ್ಲಿ ಬಾಕಿ ಇರುವ ವಚನಗಳನ್ನು ಧ್ಯಾನಿಸುವ. ನಿನ್ನೆವರೆಗೆ 12 ವಿಷಯಗಳನ್ನು ನಾವು ಕಲಿತಿದ್ದೇವೆ. ಓದುವೆ, ದಮೆ ಇಲ್ಲದವರೆಂಬುದಾಗಿ ಓದಿಕೊಳ್ಳೋಣ. 1ನೇ ವಾಕ್ಯದಿಂದ ಓದಿ, ತೊಂದರೆ ಇಲ್ಲ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುತ್ತವೆಂಬುದು ತಿಳಿದುಕೋ. ಕಠಿಣ ಕಾಲಗಳು ಬರುತ್ತದೆಂಬುದಾಗಿ ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವರ ಭಯ ಇಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು. 12 ವಿಷಯಗಳನ್ನು ನಿನ್ನೆವರೆಗೆ ಕಲಿತಿದ್ದೇವೆ. 13ನೇ ವಿಷಯಕ್ಕೆ ಮುಂದೆ ಓದಿ. ಉಗ್ರತೆ ಉಳ್ಳವರು. ಪ್ರೈಸ್ ಗಾಡ್. 13ನೇ ಸಂಗತಿ ಇವತ್ತು ಅಂದರೆ ಸ್ವಭಾವದಲ್ಲಿ ಉಂಟಾಗುವಂಥ ಬದಲಾವಣೆಗಳ ಕುರಿತಾಗಿ ನಾವು ಧ್ಯಾನ ಮಾಡ್ತೇವೆ. ಮೊದಲಾಗಿ ತಿಳ್ಕೊಳ್ಳೋಣ, ಯಾಕೆ ಮನುಷ್ಯರು ನಮಗೆ ಬೇಡ? ಲೋಕದವರ
ನಮಗೆ ಬೇಡ. ಕಾರಣ ಏನು ಗೊತ್ತುಂಟ, ಲೋಕದವರಲ್ಲಿ ಸಹಜವಾಗಿ ಬದಲಾವಣೆ ಆಗುತ್ತದೆ, ಸ್ವಭಾವದಲ್ಲಿ ಬದಲಾವಣೆಗಳು ಆಗುತ್ತದೆ. ಕಾರಣ ಅವರಿಗೆ ದೇವರೊಟ್ಟಿಗೆ ಅಂದರೆ ಸತ್ಯ ದೇವರೊಟ್ಟಿಗೆ ಸಂಪರ್ಕ ಸಂಬಂಧ ಇಲ್ಲದ ಕಾರಣ, ಒಂದು ಪ್ರಾರ್ಥನೆ ಜೀವಿತ ಇಲ್ಲದ ಕಾರಣ, ಒಂದು ಆರಾಧನೆ ಇಲ್ಲದ ಕಾರಣ, ಖಂಡಿತ ವಾಕ್ಯದ ಒಂದು ಧ್ಯಾನ ಇಲ್ಲದ ಕಾರಣ 100% ಆ ಸ್ವಭಾವದಲ್ಲಿ ಬದಲಾವಣೆಗಳು ಬರಲಿಕ್ಕೆ 100% ಸಾಧ್ಯತೆ ಇದೆ. ಆದರೆ ದೇವರು ನಮಗೆ ಎಚ್ಚರಿಸುವಂಥ ಒಂದು ವಿಷಯ ಸಭೆಗಳ ಕುರಿತಾಗಿ. ಸಭೆ ಎಂಬುದಾಗಿ ಹೇಳುವಾಗ ನಾನು ಯಾವುದೋ ಯೇಸುಪುರದಲ್ಲಿರುವಂಥ ಬೆತೆಲ್ ಸಭೆಯ ಬಗ್ಗೆಯೋ ಅಥವಾ IPC ಸಭೆಯೋ ಅಥವಾ AG ಸಭೆಯ ಬಗ್ಗೆ ಇನ್ಯಾವುದೋ ತುಂಬ ಸಭೆಗಳುಂಟು ಈ ಲೋಕದಲ್ಲಿ. ಆ ಸಭೆಗಳ ನಾನು ಡಿನೋಮಿನೇಷನ್ ಸಭೆಗಳ ಕುರಿತಾಗಿ ಮಾತಾಡ್ತಾ ಇಲ್ಲ ಪ್ರಿಯರೇ. ನಾನು ಮಾತಾಡುವಂಥದ್ದು ಅಥವಾ ದೇವರ ವಾಕ್ಯ ಮಾತಾಡುವಂಥದ್ದು ಅಥವಾ ದೇವರು ಮಾತಾಡುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನ ಭೂಲೋಕದಲ್ಲಿರುವ ಸಾರ್ವತ್ರಿಕ ಸಭೆಯ ಕುರಿತಾಗಿ. ಸಾರ್ವತ್ರಿಕ ಸಭೆ ಕುರಿತಾಗಿ ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ದೇಹ ಎಂಬ ಸಭೆ ಕುರಿತಾಗಿ ಆತನು ಮಾತಾಡ್ತಾನೆ. ಅಂದರೆ ನಾವೆಲ್ಲರೂ ಸಾರ್ವತ್ರಿಕ ಸಭೆಯ, ಕ್ರಿಸ್ತನ ಸಾರ್ವತ್ರಿಕ ಸಭೆಯ ಅಂಗಗಳಾಗಿದ್ದೇವೆ. ರಕ್ಷಣೆ ಹೊಂದಿದ್ದ ದಿವಸ ಅಥವಾ ಕ್ಷಣದಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ದೇಹಕ್ಕೆ ಸೇರಿಸಲ್ಪಡುತ್ತೇವೆ ಅಥವಾ ಆತನ ದೇಹ ಎಂಬ ಸಾರ್ವತ್ರಿಕ ಸಭೆಗೆ ಸೇರಿಸಲ್ಪಡುತ್ತೇವೆ. ಅದಕ್ಕೆ ರೋಮ 6:3 ಹೇಳುವಂಥದ್ದು, ರೋಮನ್ 6:3 ಹೇಳುವಂಥದ್ದು ಅಂದರೆ ದೀಕ್ಷಾಸ್ನಾನದ ಮೂಲಕ ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ದೀಕ್ಷಾಸ್ನಾನವನ್ನು ಮಾಡಿಸಿಕೊಂಡಿದ್ದೇವೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಗಲಾತ್ಯ 3:22 ಅಲ್ಲಿ ಕೂಡ ದೀಕ್ಷಾಸ್ನಾನದ ಮೂಲಕವಾಗಿ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ ಎಂಬುದಾಗಿ ಕೂಡ ಅಲ್ಲಿ ಕೂಡ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ದೇಹವೆಂಬ ಸಭೆಯ ಅಂಗಗಳು ರಕ್ಷಣೆ ಹೊಂದಿದ ದಿವಸ ನಾವು ಆಗಿದ್ದೇವೆ. ಇವತ್ತು ಕರ್ತನು ಮಾತಾಡುವಾಗ ಇಂಡಿವಿಜುವಲ್ ಸಭೆಯ ಕುರಿತಾಗಿ ಮಾತಾಡೋದಕ್ಕಿಂತ ಅಂದರೆ ಸ್ಥಳೀಯ ಸಭೆಗೆ ಕುರಿತಾಗಿ ಮಾತಾಡೋದಕ್ಕಿಂತ ಆತನು ಮಾತಾಡುವಂಥ ಮುಖ್ಯ 2 ವಿಧವಾಗಿ ಮಾತಾಡ್ತಾನೆ. ಸ್ಥಳೀಯ ಸಭೆಗಳಿಗೆ ಸ್ಥಳೀಯ ಸಭೆಗೆ ಆದದ್ದೇ ಆದಂಥ ಒಂದು ಸಂದೇಶ ಆತನು ಕೊಡುತ್ತಾನೆ. ಸ್ಥಳೀಯ ಸಭೆ ಉದಾಹರಣೆಗೆ ಯೇಸುಪುರದಲ್ಲಿರುವ DGM ಬೆತೆಲ್ ಸಭೆ ಕೂಡ ಅದು ಸ್ಥಳೀಯ ಸಭೆ ಆಗಿದೆ, ಲೋಕಲ್ ಚರ್ಚ್ ಆಗಿದೆ. ಇನ್ನು ಉಡುಪಿಯಲ್ಲಿ ಅನೇಕ ಚರ್ಚ್ಗಳು ಉಂಟು, ಮಂಗಳೂರಲ್ಲಿ ಚರ್ಚ್ಗಳುಂಟು, ಕರ್ನಾಟಕದಲ್ಲಿ ಅನೇಕ ಚರ್ಚ್ಗಳುಂಟು, ಇಂಡಿಯಾದಲ್ಲಿ ಅನೇಕ ಚರ್ಚ್ಗಳು ಉಂಟು, ಅಥವಾ ಲೋಕದಲ್ಲಿ ಅನೇಕ ದೇಶಗಳಲ್ಲಿ ಲೋಕದ ಎಲ್ಲ ಕಟ್ಟಡಗಳಲ್ಲಿ ಅನೇಕ ಚರ್ಚ್ಗಳು ಉಂಟು. ಅದು ಲೋಕಲ್ ಸಭೆಗಳು. ಆದರೆ ಒಂದೇ ಹಿಂಡು ಎಂಬುದಾಗಿ ಕ್ರಿಸ್ತನ ದೇಹ ಅಂದರೆ ಒಂದೇ ಹಿಂಡು. ಆ ಹಿಂಡೆಂಬ ಆ ದೇಹವೆಂಬ ಹಿಂಡಿಗೆ ನಾವು ರಕ್ಷಣೆ ಹೊಂದಿದಾಗ ಸೇರಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ತಿಳ್ಕೊಳ್ಳತಕ್ಕದ್ದು ಪ್ರಿಯರೇ. ಇಲ್ಲಿ ಕರ್ತನ ವಾಕ್ಯದ ಮೂಲಕ ಮಾತಾಡುವಾಗ ಆತನ ದೇಹ ಎಂಬ ಸಭೆಯೊಟ್ಟಿಗೆ ಆತನು ಮಾತನಾಡಿ ಆಲೋಚನೆಗಳನ್ನು ಕೊಡುವಂಥದ್ದು, ಎಚ್ಚರಿಸುವಂಥದ್ದು, ಗದರಿಸುವಂಥದ್ದು, ಕರೆಕ್ಷನ್ ಮಾಡುವಂಥದ್ದು, ತಿದ್ದುಪಾಟು ಮಾಡುವಂಥದ್ದು, ಇವೆಲ್ಲ ಸಂಗತಿ ಆತನು ಮಾಡಿ ಆತನೇನು ಮಾಡ್ತಾನೆ, ಸಿದ್ಧಪಡಿಸುತ್ತಾನೆ. ಸಭೆ ಎಂಬ ದೇಹವನ್ನು ಸಿದ್ಧಪಡಿಸ್ತಾನೆ. ಮೊದಲಗಿತ್ತಿಯನ್ನು ತನಗೋಸ್ಕರ ಸಿದ್ಧಪಡಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಅದಕ್ಕೆ ಎಫೆಸ 5:27 Ephesians chapter 5:27 ಅದನ್ನು ಕಳಂಕ ಸುಕ್ಕು ಮುಂತಾದ ಒಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯದ ಉಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ನಾವು ಕಳೆದ ದಿವಸಗಳಲ್ಲಿ ಜ್ಞಾನೋಕ್ತಿ 6:23 ವಾಕ್ಯ ಅನೇಕರಿಗೆ ಪರಿಚಯ ಆಗಿರಬಹುದು. ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆ ಅದು ಜೀವದ ಮಾರ್ಗ ಎಂಬುದಾಗಿ ನೋಡ್ತೇವೆ. ಅಲ್ಲಲ್ಲಿಯ ಆಜ್ಞೆ ಏನಾಗಿದೆ, ಕರ್ತನ ಆಜ್ಞೆಯು ಅದು ನಮಗೆ ದೀಪದ ಹಾಗೆ ಅದು ನಮಗೆ ಅದು ಬೆಳಕನ್ನು ಕೊಡುವಂಥದ್ದು. ಆಜ್ಞೆ ದೀಪ, ಉಪದೇಶ ಏನಾಗಿದೆ, ಬೆಳಕಾಗಿದೆ. ಉಪದೇಶ ಏನು ಕೊಡ್ತದೆ, ನಮಗೆ ಬೆಳಕನ್ನು ಕೊಡುವಂಥದ್ದು, ನಮ್ಮ ಅಂತರಂಗದ ಕಣ್ಣುಗಳನ್ನು ತೆರೆಯುವಂಥದ್ದು. 119 ಕೀರ್ತನೆ 130ನೇ ವಾಕ್ಯ, 119 Psalms 130 ವರ್ಷ ಏನು ಹೇಳ್ತದೆ, ನಿನ್ನ ವಾಕ್ಯದ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯ ಆಗುವುದೆಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಜ್ಞಾನೋಕ್ತಿ 1:33 ವಾಕ್ಯ ಕೂಡ ಓದುವ, ಅಲ್ಲಿ ಕರ್ತನೆ ಹೇಳ್ತಾನೆ, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಅವನೇನಾಗಿರುತ್ತ, ಸ್ವಸ್ಥವಾಗಿರುತ್ತಾ, ಆರೋಗ್ಯವಾಗಿರುತ್ತಾ. ಯಾವುದರಲ್ಲಿ? ಶಾರೀರಿಕ ಆರೋಗ್ಯದಲ್ಲಿ, ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆಂತರಿಕ ಆರೋಗ್ಯ, ಸ್ವಸ್ಥವಾಗಿರುತ್ತಾ. ಯಾವ ಕೇಡಿಗೂ ಆತನು ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಪ್ರೊಟೆಕ್ಟೆಡ್.
ಇವನ್ ಆತ್ಮಿಕ ಕೂಡ ಆರೋಗ್ಯ. ಅನೇಕರು ಆತ್ಮಿಕವಾಗಿ ಆರೋಗ್ಯ ಭರಿತರಾಗಿರುವುದಿಲ್ಲ. ಅನೇಕರು ಬೆಳವಣಿಗೆ ಇರಲ್ಲ, ಕಾರಣ ಉಪದೇಶ ಇಲ್ಲದ ಕಾರಣ. ಉಪದೇಶವು ನಮ್ಮನ್ನು ಬೆಳೆಸುವಂಥದ್ದಾಗಿದೆ ಪ್ರಿಯರು. ಓಕೆ, ನಮ್ಮ ವಿಷಯಕ್ಕೆ ನಾವು ಬರೋಣ. ನಾವು 2 ತಿಮೋಥೆಯ 3ನೇ ಅಧ್ಯಾಯಕ್ಕೆ ನಾವು ತಿರುಗಿ ಬರುವ. ನಿನ್ನೆವರೆಗೆ ದಮೆ ಇಲ್ಲದವರೆಂಬಂಥ ವಿಷಯ 12ನೇ ವಾಕ್ಯದವರೆಗೆ 12 ವಿಷಯದವರೆಗೆ ಬಂದಿದೆ. 13ನೇ ವಿಷಯ ಮುಂದಿನ ವಾಕ್ಯ ಓದಿ. ಉಗ್ರತೆಯುಳ್ಳವರು. ಇಲ್ಲಿ 13ನೇ ವಿಷಯವನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಕಡೆ ದಿವಸಗಳಲ್ಲಿ, ಕಡೆ ದಿವಸ ಎಂಬುದಾಗಿ ಹೇಳುವಂಥ ಯೇಸುಸ್ವಾಮಿ ಮೆನ್ಷನ್ ಮಾಡುವಂಥದ್ದು ಯೇಸು ಕ್ರಿಸ್ತನ ಬರೋಣಕ್ಕಿಂತ ಮುಂಚಿನ ವಿಷಯ, ಮುಂಚಿನ ಸಮಯ, ಅದಕ್ಕೆ ಕಡೆ ದಿವಸಗಳೆಂಬುದಾಗಿ ಆತನು ಮೆನ್ಷನ್ ಮಾಡ್ತಾ ಇದ್ದಾನೆ. ಪ್ರೈಸ್ ಗಾಡ್. ಈ ಕಡೆ ದಿವಸಗಳ ಕುರಿತಾಗಿ ಹೇಳುವಾಗ ಮನುಷ್ಯನ ಸ್ವಭಾವದಲ್ಲಿ ಉಂಟಾಗುವಂಥ ಬದಲಾವಣೆ ಬಗ್ಗೆ ಆತನು ಮಾತಾಡ್ತಾ ಇದ್ದಾನೆ. 13ನೇದಾಗಿ ಉಗ್ರತೆಯುಳ್ಳವರು. ಮನುಷ್ಯರಲ್ಲಿ ಉಗ್ರರಾಗಿ ಬಿಡ್ತಾರೆ ಅವರು. ಅಲ್ಲಲ್ಲಿಯ ಒಂದು ಅದು ಸ್ವಭಾವ ಇರಲ್ಲ, ತಾಳ್ಮೆ ಇರಲ್ಲ, ಶಾಂತತೆಯ ಗುಣ ಇರಲ್ಲ, ಪ್ರೀತಿ ಇರಲ್ಲ, ತಗ್ಗಿಸಿಕೊಳ್ಳುವಂಥ ಸ್ವಭಾವ ಇರಲ್ಲ. ಮೊನ್ನೆ ಒಂದು ಅನ್ನಿಸಿದೆವು, ಸಮಾಧಾನವಾಗದವರು, ಸಮಾಧಾನವಾಗಲ್ಲ, ಕ್ಷಮೆ ಕೊಡಲ್ಲ ಇನ್ನೊಬ್ಬರಿಗೆ. ಆ ರೀತಿಯ ಗುಣಗಳು ಬರುವಂಥ ಉಗ್ರತೆಯುಳ್ಳವರಾಗಿರುತ್ತಾರೆ. ಸ್ವಭಾವದಲ್ಲಿ ಬದಲಾವಣೆಗಳು ಭಯಂಕರ. ಅಲ್ಲಲ್ಲಿಯ ಕೋಪದಲ್ಲಿ ತುಂಬಲ್ಪಟ್ಟವರು, ದ್ವೇಷದಲ್ಲಿ ತುಂಬಲ್ಪಟ್ಟವರು, ಹಗೆತನದಲ್ಲಿ ತುಂಬಲ್ಪಟ್ಟವರು, ಪ್ರತಿಕಾರ ಮನೋಭಾವದವರಾಗಿರುತ್ತಾರೆ ಪ್ರಿಯರೇ. ಅಲ್ಲಲ್ಲಿಯ ಎಷ್ಟೋ ವರ್ಷಗಳಲ್ಲಿ ಎಲ್ಲ ಘಟನೆಗಳನ್ನು ಹೃದಯದಲ್ಲಿ ನಾನು ಹೇಳುವಂಥದ್ದು ಕ್ರೈಸ್ತ ವಿಶ್ವಾಸಿಗಳ ಕುರಿತಾಗಿ. ಲೋಕದವರೆಗೂ ಅವರು ಆಲ್ರೆಡಿ ಇದೆ, ಅದು ಇದೆ, ಇವ್ರು ಬರ್ತದೆ ಎಂಬುದು ಹೇಳಲಿಕ್ಕೆ ಆಗಲ್ಲ. ಆಲ್ರೆಡಿ ನಾವು ಲೋಕದಲ್ಲಿದ್ದಾಗ ನಮ್ಮಲ್ಲಿ ಇತ್ತು. ಅದು ಪುನಃ ನಾವು ಹಿಡ್ಕೊಳ್ಬಾರ್ದು ಅಂಥ ಸಂಗತಿಗಳನ್ನು. ಅಲ್ಲಲ್ಲಿಯ ಪುನಃ ನಮ್ಮಲ್ಲಿ ಅಂಥದ್ದು ಬರಬಾರ್ದು. ಅಂದರೆ ಲೋಕದವರಿಗೂ ದೇವ ಜನರಿಗೂ ಒಂದು ವ್ಯತ್ಯಾಸ ಕಾಣಿಸಿಕೊಳ್ಳಬೇಕು ಪ್ರಿಯರೇ. ಅದಕ್ಕೆ ಎಫೆಸ ಪತ್ರಿಕೆ 4:17, ಎಫೆಸ್ 4:17 ಹೇಳ್ತದೆ, ನೀವು ಇನ್ನು ಮುಂದೆ ಅನ್ಯರಾಗೆ ನಡೆದುಕೊಳ್ಳಬಾರದು. ಮತ್ತು ಎಫೆಸ್ ಚಾಪ್ಟರ್ 5:8 ಹೇಳ್ತದೆ, ಎಫೆಸ್ 5:8 ಹೇಳ್ತದೆ, ನೀವು ಮುಂಚೆ ಪೂರ್ವದಲ್ಲಿ ಕತ್ತಲೆಯಾಗಿದ್ದೀರಿ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ. ಹೇಗೆ ಬೆಳಕಾಗಿದ್ದೇವೆ ಈಗ ಅಂದರೆ ರಕ್ಷಣೆ ಹೊಂದಿದ ನಂತರ ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಇದು ಇಂಪಾರ್ಟೆಂಟ್. ನಾವು ಹಿಂದಿನ ಕಾಲದ ಅಂದರೆ ರಕ್ಷಣೆ ಹೊಂದಕ್ಕೆ ಮುಂಚಿನ ಸಮಯ, ಆವಾಗ ಕತ್ತಲೆ ಆಗಿದ್ದೆವು. ನಮ್ಮಲ್ಲಿ ಒಂದು ಬೆಳಕಿರಲಿಲ್ಲ, ನಮ್ಮಲ್ಲಿ ಒಂದು ಸಾಕ್ಷಿ ಇರಲಿಲ್ಲ. ಲೋಕದವರು ಹಾಗೆ ನಾವು ಜೀವಿಸ್ತಿದ್ದೆವು. ಶ್ರಮಿಸದವರು, ಪ್ರೀತಿಸದವರು, ತಗ್ಗಿಸದವರು, ಶಾಂತತೆ ಇಲ್ಲದವರು, ಸಾಧುತ್ವ ಇಲ್ಲದವರು, ಪ್ರೀತಿ ಮಾಡದವರು, ಸಮಾಧಾನ ಆಗದವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಹಲಲಿಯ ಎಲ್ಲ ಅನೇಕ ಸಂಗತಿಗಳು, ದ್ವೇಷ ಮನೋಭಾವ, ಪ್ರತಿಕಾರ ಮನೋಭಾವ, ಉಗ್ರತೆಯುಳ್ಳವರಾಗಿ ನಾವು ಜೀವನ ಮಾಡ್ತಾ ಇದ್ದೆವು. ನೀನು ಯಾರು ಅಂತ ನಿನ್ನ ಅಪ್ಪ ಅಂತ ಹೇಳ್ತಿದ್ದೆ ಒಂದು ಸಮಯ ಇತ್ತು ನಮ್ಮ ಜೀವಿತದಲ್ಲಿ. ಆದರೆ ರಕ್ಷಣೆ ಹೊಂದಿದ ನಂತರ ಆ ಸ್ವಭಾವಗಳು ನಮ್ಮ ಜೀವಿತದಲ್ಲಿ ಕಾಣಿಸಿಕೊಳ್ಳಬಾರದು. ಯಾವುದೇ ಕಾರಣಕ್ಕೂ ಪುನಃ ಆ ಸ್ವಭಾವಗಳು ಅನೇಕರು ಹೇಳುವುದುಂಟು, ನಾನು ಮುಂಚಿನ ಹಾಗಿದ್ದಿದ್ರೆ ನಾನು ಏನು ಮಾಡ್ತಿದ್ದೇನೋ ಗೊತ್ತಿರಲಿಲ್ಲ ಅಂತ ಆ ರೀತಿ ಹೇಳುವವರು ಅನೇಕರು ಇರ್ತಾರೆ. ಹಾಗೆ ಮುಂಚಿನವನು ಒಳಗಡೆ ಇದ್ದಾನೆಂಬುದಾಗಿ ಅರ್ಥ. ಆದರೆ ಮುಂಚಿನವನ ಬಗ್ಗೆ ಮಾತಾಡುವಾಗ ಮುಂಚಿನವನು ಇದ್ದಾನೆಂಬುದಾಗಿ ಅರ್ಥ ನಾವು ತಿಳ್ಕೋಬೇಕು. ಹಲೋಲಿಯ ಉಗ್ರತೆಯ ಒಂದು ಸ್ವಭಾವ ಅಥವಾ ತಿರುಗಿ ಬೀಳುವಂಥ ಒಂದು ಸ್ವಭಾವ ನಮ್ಮ ಜೀವಿತದಲ್ಲಿ ಯಾವುದೇ ಕಾರಣಕ್ಕೂ ಬರಬಾರ್ದು. ಲೋಕದಲ್ಲಿ ನಾವು ಕಾಣ್ತೇವೆ, ರಾಜಕೀಯ ವಲಯದಲ್ಲಿ, ಅದು ನಮಗೆ ಸಂಬಂಧಪಡದ ವಿಷಯ. ಅದು ರಾಜಕೀಯ ವಲಯದಲ್ಲಿ ನಮ್ಮ ದೇಶದಲ್ಲಿ ನಾವು ಕಾಣುವಾಗ ಪಕ್ಷದಲ್ಲಿ ಪಕ್ಷಾಂತರ ಪರ್ವವನ್ನು ಕಾಣ್ತೇವೆ ನಾವು. ಒಂದು ಪಕ್ಷ ಬಿಟ್ಟು ಅಲ್ಲಿ ಏನಾದರೂ ಅವರಿಗೆ ಸ್ಥಾನಮಾನ ಅಧಿಕಾರ ಕೊಡದಿದ್ದರೆ ಅವರು ಆ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗುವಂಥದ್ದು, ತಮ್ಮ ನಾಯಕರಿಗೆ ತಿರುಗಿ ಬಿಡುವಂಥದ್ದು, ಅಥವಾ ಅದು ಬಿಡಿ ಏನಾದರೂ ಒಂದು ಆಮಿಷ ಒಡ್ಡಿದರೆ ಅವರಿಗೆ. ನಾನು ಕೇಳಿದ್ದೇನೆ, ಎಷ್ಟು ಸತ್ಯ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ, ಒಂದು MP MLAಗಳನ್ನು ಖರೀದಿ ಮಾಡಲಿಕ್ಕೆ ಕೋಟ್ಯಾನುಕೋಟಿ, 30 ಕೋಟಿ ಅಂತ 50 ಕೋಟಿ ಅಂತೆ, 100 ಕೋಟಿ ಅಂತ 100 ಕೋಟಿ, ಕೋಟಿ ಗಟ್ಟಲೆ ಹಣವನ್ನು ಕೊಡ್ತಾರೆ ಎಂಬುದಾಗಿ ಮಾತಿನಿಂದ ಬೇರೆಯವರು ಹೇಳುವಾಗ ಹೀಗೆ ಕೇಳಲ್ಪಟ್ಟಿದ್ದೇನೆ. ಅದು ಸುಳ್ಳೋ ಸತ್ಯವೋ ನನಗೆ ಗೊತ್ತಿಲ್ಲ, ನಾವು ಕಣ್ಣಲ್ಲಿ ಅದನ್ನು ನೋಡಲಿಲ್ಲ. ಅದೇ ಹೇಳಿದ್ದು ಕೇಳಿದ್ದೇನೆ. ಹಣದ ಅಮಿಷಕ್ಕೆ, ಅಧಿಕಾರದ ಅಮಿಷಕ್ಕೆ ಅನೇಕರು ಏನು ಮಾಡ್ತಾರೆ, ತಮ್ಮ ಪಕ್ಷದ ನಾಯಕರಿಗೆ ತಿರುಗಿ ಬಿದ್ದು ಅವ್ರು ಬೇರೆ ಪಕ್ಷಗಳಿಗೆ ಹೋಗುವಂಥದ್ದನ್ನು ಕಾಣ್ತೇವೆ. ಆದರೆ ಅವರಿಗೆ ಯಾವ ಪಕ್ಷದಲ್ಲಿ ಅವರು ಇರ್ತಾರೆ ಆ ಪಕ್ಷದಲ್ಲಿ
ಅವನು ಗೆಲ್ಲಿಸಿದಂಥ ಜನರನ್ನು ಅವರು ಯಾವಾಗ ಒಂದು ಕ್ಷಣಕ್ಕೆ ಅವ್ರು ಮರೆತು ಬಿಡುತ್ತಾರೆ. ಯಾವ ಪಕ್ಷ, ನಮ್ಮ ದೇಶದಲ್ಲಿ ಅನೇಕ ಪಕ್ಷಗಳು ಉಂಟು. ದೇವರ ಮಕ್ಕಳಾದ ನಾವು ಆ ಪಕ್ಷ ಈ ಪಕ್ಷ ಅಂತ ನಾವು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅನ್ನಲಿಯ ದೇವರ ಮಕ್ಕಳು ನಾವು ಎಲ್ಲ ಪಕ್ಷಗಳಿಗಾಗಲೂ ಎಲ್ಲ ನಾಯಕರಿಗೋಸ್ಕರವಾಗಿ ನಾವು ಪ್ರಾರ್ಥಿಸುವಂಥದ್ದು ಅದು ನಮ್ಮ ಜವಾಬ್ದಾರಿ, ಅದು ನಮ್ಮ ಕರ್ತವ್ಯವಾಗಿದೆ. ಒಟ್ಟಾರೆ ನಮ್ಮ ದೇಶವ ಸಮಾಧಾನದಲ್ಲಿ ಹೋಗಬೇಕು, ಆಶೀರ್ವದಿಸಲ್ಪಡಬೇಕು, ಅದು ನಮ್ಮ ಉದ್ದೇಶವಾಗಿದೆ. ಅದಕ್ಕಾಗಿ 1 ತಿಮೋಥೆಯ 2ನೇ ಅಧ್ಯಾಯ 1-4 ವಾಕ್ಯ ಹೇಳ್ತದೆ, ಎಲ್ಲ ಅಧಿಕಾರಿಗಳು ಓದಿ ಆ ವಾಕ್ಯ ಸಿಕ್ಕಿದ್ರೆ 1 ತಿಮೋಥೆ 2:1-4. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು ಪ್ರಾರ್ಥನೆಗಳನ್ನು ಮನವಿಗಳನ್ನು ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ, ನಮಗೆ ಅಂದ್ರೆ ಇಡೀ ಲೋಕದ ದೇಶದ ಜನರಿಗೆ ಸುಖ ಸಮಾಧಾನ ಉಂಟಾಗಿ, ನಾವು ಪೂರ್ಣ ಭಕ್ತಿಯಿಂದಲೂ ಮತ್ತು ದೇವರ ಮಕ್ಕಳ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿ ಎಲ್ಲ ಅಧಿಕಾರಿಗಳಿಗಾಗಿ ವಿಜ್ಞಾಪನೆಗಳನ್ನು ಮಾಡಬೇಕು. ದೇವರಿಗೆ ವಿಜ್ಞಾಪನೆ ಮಾಡಬೇಕು. ದೇವರೇ ನಮ್ಮ ನಾಯಕರಿಗೆ ಒಳ್ಳೆ ಬುದ್ಧಿ ಕೊಡು, ದೇಶವನ್ನು ಆಳುವಂತ ಎಲ್ಲ ನಾಯಕರಿಗೆ ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ಆಲೋಚನೆ ಕೊಡು. ದುಡುಕಿ ತಪ್ಪು ಏನಾದರೂ ಹೆಜ್ಜೆಗಳನ್ನು ತಕ್ಕೋಬಾರದು, ತಪ್ಪಾದ ಒಂದು ಏನಾದರೂ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬಾರದು. ಅವರಿಗೆ ಸರಿಯಾದ ಆಲೋಚನೆ ಕೊಡು, ಜ್ಞಾನ ಕೊಡು, ಅವರಿಗೆ ಆರೋಗ್ಯ ಕೊಡು. ನಾವು ದೇಶದ ನಾಯಕರೆಲ್ಲರಿಗೋಸ್ಕರವಾಗಿ ಸತತವಾಗಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು. ಮುಂದೆ ಓದಿ. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಇದೆ. ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ದೇವರ ಚಿತ್ತ ಅಂದ್ರೆ ಅಧಿಕಾರಿಗಳು ರಕ್ಷಣೆ ಹೊಂದಬೇಕು. ನಮ್ಮ ದೇಶವನ್ನು ಆಳುವಂತ ದೇಶದ ಎಲ್ಲಾ ಜನ ರಕ್ಷಣೆ ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕು. ಕಾರಣ ಏನು ಗೊತ್ತುಂಟಾ? ನರಕ ಮತ್ತು ಪರಲೋಕದ ವ್ಯತ್ಯಾಸ ನಾವು ತಿಳ್ಕೊಂಡಿದ್ದೇವೆ, ನಮ್ಮ ಆತ್ಮಕ್ಕೆ ತೆರೆಯಲ್ಪಟ್ಟಿದೆ. ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ನರಕ ತಪ್ಪಿಸಿ, ಆ ಸತ್ಯ ನಾವು ತಿಳ್ಕೊಂಡಿದ್ದೇವೆ. ನಮ್ಮ ಆತ್ಮ ಕಣ್ಣನ್ನು ಕರ್ತನು ತೆರೆದಿದ್ದಾನೆ. ಅದು ಈ ಸತ್ಯವನ್ನು ಎಲ್ಲ ಜನರು ಅರಿತುಕೊಳ್ಳಬೇಕು. ಅದು ನಮ್ಮ ಆಸೆ ಆಗಿರಬೇಕು ಮತ್ತು ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಈಗ ನಾವು ನೋಡ್ತೇವೆ ಪಕ್ಷಾಂತರ ಪರ್ವಗಳನ್ನು ಲೋಕದಲ್ಲಿ, ಅದು ಬೇರೆ ಬೇರೆ ರೀತಿಯಲ್ಲಿ ತಿರುಗಿ ಬಿಡುವಂಥ ಒಂದು ಆತ್ಮ ಈ ಲೋಕದಲ್ಲಿ ಕ್ರಿಯೆ ಮಾಡುವಂಥದ್ದನ್ನು ನಾವು ಎಲ್ಲ ಕ್ಷೇತ್ರಗಳಲ್ಲಿಯೂ, ಸಿನಿಮಾ ನಟರ ಮಧ್ಯದಲ್ಲಿಯೂ ಮಾತ್ರವಲ್ಲ, ರಾಜಕೀಯ ವಲಯದಲ್ಲಿಯೂ ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಈವನ್ ಸಭೆಗಳಲ್ಲಿ ಕೂಡ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅಲ್ಲಲ್ಲಿಯ ಏನಾದರೂ ದೇವಸೇವಕರು ಕರೆಕ್ಷನ್ ಮಾಡಿದ್ರು, ಏನಾದರೂ ಹೇಳಿದ್ರು, ಬುದ್ಧಿವಾದ ಹೇಳಿದ್ರು, ಅಲ್ಲಿಯೇ ಕೋಪ ಮಾಡಿಕೊಂಡು ಹೋಗುವಂಥದ್ದು, ಬಿಟ್ಟು ಹೋಗುವಂಥದ್ದು. ಇವನ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ನೀವು ಬೇರೆ ಬೇರೆ ದೇಶದಕ್ಕೆ ಸಂಬಂಧಪಟ್ಟವರಾಗಿರ್ಬೋದು. ನನ್ನ ವಾಕ್ಯವನ್ನು ಕೇಳುವಾಗ ಬೇರೆ ಬೇರೆ ದೇಶದಲ್ಲಿ ಇವತ್ತು ಇರ್ಬೋದು. ಯಾಕಂದರೆ ಇದು ಝೂಮ್ ಮೂಲಕ ಹೋಗ್ತದೆ ಈ ವಾಕ್ಯ, ಯೂಟ್ಯೂಬ್ ಮೂಲಕ ಆಶ್ರಯ ಯೂಟ್ಯೂಬ್ ಮೂಲಕ ಹೋಗ್ತದೆ, ಆಶ್ರಯ ಫೇಸ್ಬುಕ್ ಮೂಲಕ ಹೋಗ್ತದೆ, ವೆಬ್ಸೈಟ್ ನಮ್ಮ ಮೂಲಕವಾಗಿ ಹೋಗ್ತಾ ಉಂಟು. ಅಂತ ಮಾತ್ರವಲ್ಲ, ಆಶ್ರಯ ಮೊಬೈಲ್ ಆ್ಯಪ್ ಮೂಲಕವಾಗಿ ಹೋಗ್ತಾ ಉಂಟು, ಇನ್ಸ್ಟಾಗ್ರಾಮ್ ಮೂಲಕವಾಗಿ ಹೋಗ್ತಾ ಉಂಟು, ಆಶ್ರಯ TV ಚಾನೆಲ್ ಮೂಲಕವಾಗಿ ಹೋಗ್ತಾ ಉಂಟು. ಬೇರೆ ಬೇರೆ ರೀತಿಯಲ್ಲಿ ಅಲ್ಲಲ್ಲಿಯ ಈ ವಾರ್ತೆಯು ಬೇರೆ ಬೇರೆ ದೇಶಗಳಿಗೆ, ಲೋಕದ ಅನೇಕ ದೇಶಗಳಿಗೆ ಈ ವಾರ್ತೆ ಹೋಗುವ ನಿಮಿತ್ತವಾಗಿ ನೀವು ಇರುವಂಥ ಸಭೆಯಲ್ಲಿ ನೀವು ಆಶೀರ್ವಾದವಾಗಿ ಇರಬೇಕು. ಅಲ್ಲಲ್ಲಿಯ ನಿಮ್ಮ ನಾಯಕರು, ನಿಮ್ಮ ಮೇಲಿರುವಂಥ ಹಿರಿಯರಾಗಿರ್ಬೋದು, ಸಭಾಪಾಲಕರಾಗಿರ್ಬೋದು, ಒಂದು ವೇಳೆ ನಿಮಗೆ ಒಳ್ಳೆ ಆಲೋಚನೆ ಹೇಳಿದರೆ, ಬುದ್ಧಿವಾದ ಹೇಳಿದರೆ, ಅಲ್ಲಲ್ಲಿಯ ನೀವು ತಿರುಗಿ ಬಿದ್ದು ಸಭೆಯನ್ನು ಬಿಟ್ಟು ಹೋಗುವಂಥದ್ದು ಅಲ್ಲ. ಅಲ್ಲಲ್ಲಿಯ ಸಭೆಯನ್ನು ಬಿಟ್ಟು ಹೋಗುವಂಥದ್ದಲ್ಲ. ಹಾಗೆ ಹೋದರೆ ಅವರಿಗೆ ಅಲ್ಲ ನಷ್ಟ ಆಗುವಂಥದ್ದು, ನೀವೇ ನಷ್ಟ ಆಗುವಂಥದ್ದಾಗಿದೆ. ಆ ತಿರುಗಿ ಬಿಡುವಂಥ ಆತ್ಮದೊಂದಿಗೇನೆ ನೀವು ಬೇರೆ ಸಭೆಗೆ ಹೋಗ್ತೀರಾ, ಅಲ್ಲಿ ಕೂಡ ಅದೇ ಸೇಮ್ ನಡೆಯುವಂಥದ್ದು. ಅಲ್ಲಲ್ಲಿಯ ನೀವು ಇರುವಂಥ ಸಭೆಯಲ್ಲಿ ಆಶೀರ್ವಾದವಾಗಿ ನಿಲ್ಲಬೇಕು. ಅಲ್ಲಲ್ಲಿಯ ಇಲ್ಲಿ ಉಗ್ರತೆಯ ಆತ್ಮದ ಬಗ್ಗೆ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಉಗ್ರತೆಯ ಒಂದು ಆತ್ಮ, ತಿರುಗಿ ಬಿಡುವಂಥ ಆತ್ಮದ ಬಗ್ಗೆ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಈವನ್ ಮೋಶೆಯ ಕಾಲದಲ್ಲಿ ಈ ಆರೋನ ಹಾಗೂ ಮಿರಿಯಮ ಯಾರಾಗಿದ್ದಾರೆ? ಆರೋನ ಹಾಗೂ ಮಿರಿಯಮ ಮೂವರು ಕೂಡ, ಮೋಶೆ, ಆರೋನ, ಮಿರಿಯಮ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರು. ಆರೋನ ಮೋಶೆಯ ಸ್ವಂತ ಅಣ್ಣ, ಮಿರಿಯಮ ಮೋಶೆಯ ಸ್ವಂತ ಅಕ್ಕ.
ಇಬ್ಬರು ಕೂಡ. ಆದರೆ ಆತ್ಮಿಕವಾದಂಥ ಇದಕ್ಕೆ ಬರುವಾಗ ಆರೋನನಿಗಿಂತಲೂ ಮಿರಿಯಾಮನಿಗಿಂತಲೂ ಮೋಶೆ ದೊಡ್ಡವನಾಗಿದ್ದ. ದೇವರು ಅಲ್ಲಿ ಇಟ್ಟಿದ್ದ, ನೇಮಕ ಮಾಡಲ್ಪಟ್ಟ ಸ್ಥಳದಲ್ಲಿ ಇಟ್ಟಿದ್ದ. ಕಾರಣ ಏನಂದರೆ, ಒಂದು ಸ್ಥಾನ ಮತ್ತು ಪೊಸಿಷನ್ ಕೊಡುವಂಥದ್ದು ದೇವರಾಗಿದೆ, ಮನುಷ್ಯನಲ್ಲ. ನಾವು ಇಬ್ರಿ 5:4 ಓದುವ. ಇಬ್ರು ಚಟ್ಟ 5:4. ಇದಲ್ಲದೆ ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ. ಸಾಕು. ಗಲಾತ್ಯ 1:12, ಗಲಾತ್ಯ 1:11-12, 2 ಕೊರಿಂಥ 1:12, 1 ಕೊರಿಂಥ 1:12, ಕೊಲೊಸ್ಸೆ 1:12. ಅಲ್ಲಿ ಎಲ್ಲ ಪೌಲನ್ ಏನು ಹೇಳುವಂಥ ಮಾತು ಗೊತ್ತುಂಟಾ? ಓಕೆ, ಗಲಾತ್ಯ 1:12 ವಾಕ್ಯ ಓದಿ. ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯರ ಮುಖಾಂತರದಿಂದಾಗಲಿ ಅಪೊಸ್ತಲನಾಗಿರದೆ ಯೇಸು ಕ್ರಿಸ್ತನ ಮುಖಾಂತರವು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೊಸ್ತಲ ಉದ್ಯೋಗವನ್ನು ಹೊಂದಿದ ಪೌಲನೆಂಬ ನಾನು ಯಾರಿಂದ? ದೇವರ ಚಿತ್ತಾನುಸಾರವಾಗಿ, ದೇವರಿಂದ. ಇದು ನನಗೆ 2 ಕೊರಿಂಥ 1:12 ಓದಿ. ದೇವರಿಂದ ನನಗೆ ಇದು ಕೊಡಲ್ಪಟ್ಟಿದೆ. ಪೌಲನ್ ಹೇಳ್ತಾ ಇದ್ದಾನೆ ಇಲ್ಲಿ, ದೇವರ ಚಿತ್ತಾನುಸಾರ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಸಹೋದರನಾದ ತಿಮೋತಿಯನು ಕೊರಿಂಥದಲ್ಲಿರುವ ದೇವರ ಸಭೆಗೆ ಅಕಾಯ ಸೀಮೆಯಲ್ಲೆಲ್ಲ ಇರುವ ದೇವ ಜನರೆಲ್ಲರಿಗೂ ಬರೆಯುವುದೇನೆಂದರೆ, ಸಾಕು. ದೇವರ ಚಿತ್ತಕ್ಕೆ ಅನುಸಾರವಾಗಿ ಅಪೊಸ್ತಲನಾಗಿದ್ದ ಪೌಲ ದೇವರಿಂದ 1 ತಿಮೋಥೆಯ 1ನೇ ಅಧ್ಯಾಯ 12ನೇ ವಾಕ್ಯದಿಂದ ಓದಿ. 1 ತಿಮೋಥಿ 1:12-13. ಈ ಸುವಾರ್ತೆ ಸೇವೆಯು ನನಗೆ ಕೊಡಲ್ಪಟ್ಟಿತು. ನನಗೆ ಬಲವನ್ನು ದಯಪಾಲಿಸಿದವನು. ಈ ಸುವಾರ್ಥ ಸೇವೆಯು ನನಗೆ ಕೊಡಲ್ಪಟ್ಟಿತು. ಈ ಸುವಾರ್ಥ ಸೇವೆಯು ನನಗೆ, ಇದನ್ನು ಕರೆಕ್ಟ್ 2-3 ಸಲ ಓದಿ ಪ್ರಿಯರೇ. ಈ ಸುವಾರ್ಥ ಸೇವೆಯು ನನಗೆ ಕೊಡಲ್ಪಟ್ಟಿತು. ಪೌಲ ಹೇಳ್ತಾ ಇದ್ದಾನೆ, ದೇವರಿಂದ ಕೊಡಲ್ಪಟ್ಟಿತು. ಮುಂದೆ ಓದಿ. ನನಗೆ ಬಲವನ್ನು ದಯಪಾಲಿಸಿದವನು. ಈ ಸೇವೆ ಮಾಡಲಿಕ್ಕೆ ಬಲ. ಇನ್ನೊಂದು ವಿಷಯ ಪ್ರಿಯರೇ, ಸೇವೆ ಮಾಡಲಿಕ್ಕೆ ದೊಡ್ಡ ವಿದ್ಯಾಭ್ಯಾಸ ಬೇಕಂತ ಇಲ್ಲ. ಅದರರ್ಥ ವಿದ್ಯಾಭ್ಯಾಸ ಬೇಡ ಅಂತ ಹೇಳ್ತಾ ಇಲ್ಲ ನಾನು. ಅದರರ್ಥ ವಿದ್ಯಾಭ್ಯಾಸ ಇಲ್ಲದವ್ರನ್ನ ಯೂಸ್ ಮಾಡಿದ್ದಾನೆ. ನಾವು ಅಪೊಸ್ತಲರ 4ನೇ ಅಧ್ಯಾಯ 13ನೇ ವಾಕ್ಯದಿಂದ ಓದಿದ್ರೆ, ಪೇತ್ರ ಯೋಹನ್ನರ ಕುರಿತಾಗಿ 12 ವರ್ಷ 14 ವರ್ಷ ಕಲಿತಂತಹ ಆ ಶಾಸ್ತ್ರಿ ಪರಿಸಯರು ಆಶ್ಚರ್ಯ ಪಡ್ತಾ ಇದ್ದಾರೆ. ಓದಿ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು. ನೋಡಿ, ಇವರು 12 ವರ್ಷ 14 ವರ್ಷ ಸೆಮಿನಾರಿಗೆ ಹೋಗಿ ಕಲಿತು ಬಂದಿದ್ದಾರೆ. ಪೇತ್ರ, ಯೋಹನ್ನ ಇವರೆಲ್ಲ ಯಾವ ಸೆಮಿನಾರ್ಗೆ ಹೋಗ್ಲಿಕ್ಕೆ ಅಂತ ಅವಕಾಶ, ಇವರಿಗೆ ವಿದ್ಯಾಭ್ಯಾಸನೇ ಇಲ್ಲ. ಅಂಗುಟ ಚಾಪ್. ಇವರಿಗೆ ಒಂದೇ ಗೊತ್ತು, ಮೀನು ಹೇಗೆ ಹಿಡಿಯುವುದು. ಬೆಸ್ತರ ಆಗಿದ್ದರು. 3.5 ವರ್ಷಗಳ ಕಾಲ ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ ಅಥವಾ ಅದರ ಪಾದಪೀಠದಲ್ಲಿ ಅವರು ಆತ್ಮಿಕವಾಗಿ ಬೆಳೆದರು ಪ್ರಿಯರೇ. ಅದೇ ಅವ್ರದ್ದು ಬೈಬಲ್ ಸ್ಕೂಲ್ ಆಗಿತ್ತು. ಅಭಿಷೇಕ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸುವಂಥದ್ದಾಗಿದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಅಭಿಷೇಕ ಅವಿದ್ಯಾವಂತನನ್ನು ವಿದ್ಯಾವಂತರು ಮಾಡುವ ಸೇವೆಗಿಂತಲೂ ಉತ್ತಮವಾದ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ಕೃಪೆ ಕೊಡುತ್ತದೆ. ಅದಕ್ಕೆ ಪೌಲನು ಹೇಳಿದ 1 ಕೊರಿಂಥ 15:10 1 ಕೊರಿಂಥ 15:10 ಈಗ ನಾನು ಎಂಥವನಾಗಿದ್ದೇನೋ ಅದು ದೇವರ ಕೃಪೆ. ಓಕೆ, 1 ತಿಮೋಥಿ 1ಗೆ ತಿರುಗಿ ಬನ್ನಿ. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನು ಹಿಂಸಕನು ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎನಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಸಾಕು ಬೇಡ.
2 Corinthians chapter 4 1 and 2 ಓದಿ. ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ. ಹೇಗೆ ಸೇವೆ ಹೊಂದುತ್ತೇವೆ? ದೇವರ ಕರುಣೆಯಿಂದ ಸೇವೆ ಹೊಂದಿದ್ದೇವೆ. ದೇವರ ಕರುಣೆ ನಮ್ಮ ಮೇಲೆ ಇಲ್ಲದಿದ್ದರೆ ಸೇವೆ ಮಾಡಲಿಕ್ಕೆ ಸಾಧ್ಯವಿರಲಿಲ್ಲ. ಆತನ ಕರುಣೆ. ಇವತ್ತೊಂದು ದೇವಸೇವಕರು ನನಗೆ ಸಿಕ್ಕಿದಾಗ ಹೇಳ್ತಿದ್ರು, ಅಲ್ಲಲ್ಲಿಯ ನಾನಿರುವಂಥ ಪ್ರಾಂತ್ಯದಲ್ಲಿ ಅನೇಕ ನೋವುಗಳನ್ನು ಅನುಭವಿಸಿ ಬಂದಿದ್ದೇನೆ, ಅನೇಕ ಹಿಂಸೆ ಅನುಭವಿಸಿ ಬಂದಿದ್ದೇನೆ. ದೇವರ ಒಂದು ನೇಮಕಲ್ಲಿ ಆ ಸ್ಥಳದಲ್ಲಿ ನನ್ನ ಮೇಲೆ ಇಲ್ಲದಿದ್ದ ಅಂತ ನನಗೆ ಗೊತ್ತುಂಟು. ಆ ಸ್ಥಳದಿಂದ ಎಷ್ಟೋ ದೇವಸೇವಕರು ರಾತ್ರಿ ಓಡಿ ಹೋಗಿದ್ದಾರೆ. ಅವ್ರು ಹೇಳ್ತಿದ್ರು, ದೇವರ ಕರುಣೆ ಇಲ್ಲದಿದ್ದರೆ ನನ್ನ ಮೇಲೆ ನಾನು ಅಲ್ಲಿ ನಿಂತು ಸೇವೆ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಎಂಬುದಾಗಿ ಅವ್ರು ಹೇಳ್ತಿದ್ರು. ಸತ್ಯ ಪ್ರಿಯರೇ, ದೇವರ ಕೃಪೆ, ದೇವರ ದಯೆ, ದೇವರ ಕರುಣೆ ನಮ್ಮ ಮೇಲೆ ಇದ್ದರೆ ಮಾತ್ರ ನಿಲ್ಲುವುದಕ್ಕೆ, ಮಾಡುವುದಕ್ಕೆ, ಏನಾದರೂ ನಮಗೆ ಸಾಧಿಸುವುದಕ್ಕೆ ನಮಗೆ ಸಾಧ್ಯ. ಅದಕ್ಕೆ ಜಾನ್ 15:5 ಯೋನ್ 15:5 ಏನು ಹೇಳ್ತಾರೆ? ಸ್ವಾಮಿ, ನನ್ನನ್ನು ಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆತನು ಹೇಳುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಇಲ್ಲಿ ಮೋಶೆಗೆ ಸ್ವಂತ ಅಕ್ಕ ಮಿರಿಯಾಮ, ಆರೋನ ಸ್ವಂತ ಅಣ್ಣನಾಗಿದ್ದಾನೆ. ಶಾರೀರಿಕವಾಗಿ ಅವರು ಹಿರಿಯರು, ಮಿರಿಯಾಮ ಮತ್ತು ಅಣ್ಣ. ಕುಟುಂಬದ ಮಧ್ಯದಲ್ಲಿ ಸೇರುವಾಗ ತಮ್ಮನಿಗಿಂತ ಅವರು ದೊಡ್ಡವರು, ಶಾರೀರಿಕವಾಗಿ, ಭೌತಿಕವಾಗಿ. ಆತ್ಮಿಕವಾದಂಥ ವಿಷಯದಲ್ಲಿ ಬರುವಾಗ ಆರೋನನ ಮೇಲೂ ಮಿರಿಯಾಮಳ ಮೇಲೂ ಮೋಶೆ ಇದ್ದಾನೆ. ಇದು ಅವರೇ ಮಾಡಿಕೊಂಡದಲ್ಲ, ದೇವರ ನೇಮಕ, ದೇವರು ಮಾಡಿದ್ದು, ದೇವರ ಅಭಿಷೇಕ ಅದನ್ನು ಮಾಡಿದ್ದು, ದೇವರ ಕಾಲಿಂಗ್, ದೇವರ ಕರೆ ಅದನ್ನು ಮಾಡಿದ್ದು. ಅಲ್ಲಲ್ಲಿಯ ಆತ್ಮಿಕವಾದ ವಿಷಯ ಬರುವಾಗ ಆರೋನ ಮತ್ತು ಮಿರಿಯಾಮ ಮೋಶೆಗೆ ಅಧೀನರಾಗಿರ್ತಾರೆ. ಅಲ್ಲಲ್ಲಿಯ ಭೌತಿಕ ವಿಚಾರದಲ್ಲಿ ಮೋಶೆ ಅಣ್ಣ ಮತ್ತು ಅಕ್ಕನಿಗೆ ಗೌರವ ಕೊಡ್ತಾರೆ, ಪ್ರೀತಿ ಮಾಡ್ತಾರೆ, ಸನ್ಮಾನಿಸುತ್ತಾರೆ. ಇಲ್ಲಿ ಒಂದು ವ್ಯತ್ಯಾಸವನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಆದರೆ ಅನೇಕ ಸಮಯಗಳಲ್ಲಿ ಭೌತಿಕವಾದಂಥ ಚಂಚಲ ಮನಸ್ಸು ನಮ್ಮದು. ಎಷ್ಟೇ ಆತ್ಮಿಕರಾಗಿದ್ದರೂ ಕೆಲವೊಮ್ಮೆ ಸೈತಾನ ನಮ್ಮ ಮೈಂಡನ್ನು ಹಿಡ್ಕೊಳ್ತಾನೆ. ನಾವು ತಾತ್ಸಾರ ಮಾಡ್ತೀವಿ. ಈವನ್ ನೋಡಿ, ಯೇಸು ಕ್ರಿಸ್ತನ ತಮ್ಮಂದಿರಿದ್ರು, ನಿಮಗೆ ಗೊತ್ತುಂಟು. ಯೇಸು ಕ್ರಿಸ್ತನಿಗೆ 4 ಜನ ತಮ್ಮಂದಿದ್ದರು ಭೌತಿಕವಾದ ಜೀವಿತದಲ್ಲಿ. ನಾವು ಮಾರ್ಕ್ ಚಾಪ್ಟರ್ 6 1 to 4 ಅದನ್ನು ಓದಬಹುದು. 1 to 6 ವರೆಗೆ ಓದ್ಬೋದು. ಮಾರ್ಕ್ 6 1 to 6 ವರೆಗೆ ಓದಿದರೆ ಗೊತ್ತಾಗ್ತದೆ. ಯೇಸು ಕ್ರಿಸ್ತನಿಗೆ 4 ಜನ ತಮ್ಮಂದಿರು, 2ಕ್ಕಿಂತ ಅಧಿಕ ತಂಗಿಯಂದಿರಿದ್ರು ಭೌತಿಕವಾದಂಥ ಜೀವಿತದಲ್ಲಿ. ಆದ ಯೇಸುವಿನ ತಮ್ಮಂದಿರು ಆತನ ನಂಬ್ತಾ ಇರಲಿಲ್ಲ ಅಂತೆ. ಜಾನ್ 7:5 ಓದಿ. ಯೋನ 7:5. ಯಾಕೆಂದರೆ ಆತನ ಅಣ್ಣ ತಮ್ಮಂದಿರು ಸಹ ಆತನನ್ನು ನಂಬದೇ ಇದ್ದರು. ಆಮೇನ್. ಪುನಃ ಓದಿಯ ವಾಕ್ಯ. ಯಾಕೆಂದರೆ ಆತನ ಅಣ್ಣ ತಮ್ಮಂದಿರು ಸಹ ಆತನನ್ನು ನಂಬದೇ ಇದ್ದರು. ಆತನನ್ನು ನಂಬದೇ ಇದ್ದರು. ಪ್ರೈಸ್ ಗಾಡ್. ಅವರು ಆತ ನಂಬ್ತಾ ಇರಲಿಲ್ಲ ಎಂಬುದಾಗಿ. ಯಾವಾಗ ನಂಬಿದ್ರು? ಯೇಸು ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬಂದ ನಂತರವಾಗಿ ಯಾಕೋಬನಿಗೂ ಯೇಸು ಕಾಣಿಸಿಕೊಂಡ. ಆತನ ಸ್ವಂತ ತಮ್ಮನಾದ ಯಾಕೋಬನಿಗೆ ಕಾಣಿಸಿಕೊಂಡ ಅಂತೆ ಸ್ವಾಮಿ. ಮತ್ತೆ ನಂಬಲಿಕ್ಕೆ ಪ್ರಾರಂಭ ಮಾಡಿದೆ. ಯಾಕೋಬನ ಪತ್ರಿಕೆಯನ್ನೇ ಯೇಸು ಕ್ರಿಸ್ತನ ತಮ್ಮ ಅಲ್ಲಿ ಬರೆಯುವುದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಅಲ್ಲಲ್ಲೂಯ್ಯ. ಭೌತಿಕವಾದ ಜೀವಿತದಲ್ಲಿ ಕ್ರಿಸ್ತನ ತಮ್ಮಂದಿರು ಆತನನ್ನು ನಂಬ್ತಾ ಇರಲಿಲ್ಲ. ಯೇಸು ಶಿಲುಬೆಯ ಮರಣದವರೆಗೆ, ಪುನಃಸಂದವರೆಗೆ ನಂಬಲಿಲ್ಲ. ಇಲ್ಲಿ ಕೂಡ ನಾವು ನೋಡ್ತೇವೆ, ಸರ್ವೇ ಸಾಧಾರಣವಾಗಿ ಮೈಂಡಲ್ಲಿ ಬರ್ತದೆ. ನಮ್ಮ ಕಣ್ಣ ಮುಂದೆ ಬೆಳೆದವನು, ಇಂಥ ಪೋಖ್ರಿ ಮಾಡಿದವನು, ಈ ರೀತಿಯಲ್ಲಿ ಇದ್ದವನು, ಅದಕ್ಕೆ ಯೇಸು ಒಂದು ಮಾತನ್ನು ಹೇಳಿದೆನು, ಪ್ರವಾದಿಗೆ ಸ್ವಂತ ಊರಿನಲ್ಲಿ ಏನಿಲ್ಲ, ಮರ್ಯಾದೆ ಇಲ್ಲ ಎಂಬಂಥ ಮಾತನಲ್ಲಿ ಯೇಸು ಹೇಳುವಂಥದ್ದನ್ನು ನಮ್ಮಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಆದ ಕಾರಣ ನಂಬರ್ಸ್ ಚಾಪ್ಟರ್ 12:1 ಬರುವ 16 ವಾಕ್ಯದವರೆಗಿದೆ. ಅಲ್ಲಿ ಮೋಶೆ ಒಂದು ತಪ್ಪನ್ನು ಅಲ್ಲಿ ಮಾಡ್ತಾ ಇದ್ದಾನೆ. ಮೋಶೆ ಒಂದು ತಪ್ಪನ್ನು ಅಲ್ಲಿ ಮಾಡ್ತಾನೆ. ಯಾವ ತಪ್ಪು? ವಾಕ್ಯದ ಪ್ರಕಾರವಾದ ಒಂದು ತಪ್ಪಾಗಿರ್ತದೆ. ಯಾವ ತಪ್ಪು? ಕೂಶ್ ಅಂದರೆ ಆಫ್ರಿಕಾ ದೇಶದ ಹೆಂಗಸನ್ನು ಆತನು ಮದುವೆ ಮಾಡಿಕೊಂಡ. ನಾಯಕನ ಸ್ಥಾನದಲ್ಲಿದ್ದುಕೊಂಡು ಅದು ಮಾಡುವುದು ತಪ್ಪಾಗಿತ್ತು, ಬೇರೆಯವರಿಗೆ ತಪ್ಪಾದ ಮಾದರಿಯಾಗಿತ್ತು. ಆದರೆ ಇಲ್ಲಿ ಆರೋನ ಹಾಗೂ ಮಿರಿಯಾಮ ಮೋಶೆಗೆ ವಿರುದ್ಧವಾಗಿ ಇಲ್ಲಿ ತಿರುಗಿ ಬೀಳುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಕೆಲವೊಮ್ಮೆ ಹೀಗಿರ್ತದೆ, ಅವಕಾಶವನ್ನು ನೋಡಿಕೊಂಡು ಕಾಯ್ತಾ ಇರ್ತಾರೆ. ಎಲ್ಲಿ ಸಿಗ್ತಾರೆ ನೋಡುವ, ಪಾಸ್ಟರ್ ಸುನೀಲ್ ಎಲ್ಲಿ ಸಿಗ್ತಾರೆ ನೋಡುವ
ಅಂಥವ್ರು ಇರ್ತಾರೆ. ನನ್ನ ಬಗ್ಗೆ ಎಲ್ಲ ಹೇಳೋದು, ಸೊ ಉದಾಹರಣೆ ಮಾತ್ರ ಹೇಳಿದೆ. ಈಗ ಇದು ಸೋ ಆ್ಯಂಡ್ ಸೋ ಪಾಸ್ಟರ್ ಎಲ್ಲಿ ತಪ್ಪು ಮಾಡ್ತಾರೆ ನೋಡುವ, ಸೋ ಆ್ಯಂಡ್ ಸೋ ಸಿಸ್ಟರ್ ಅಥವಾ ಸೋ ಆ್ಯಂಡ್ ಸೋ ಬ್ರದರ್ ಎಲ್ಲಿ ತಪ್ಪು ಮಾಡ್ತಾರೆ ನೋಡುವ. ಸಮಯಕ್ಕಾಗಿ ಕಾಯುತ್ತಿರುವವರು ಕೂಡ ಇರ್ತಾರೆ. ನೆನಪಿಟ್ಟುಕೊಳ್ಳಿ, ನಿಮ್ಮ ಜೀವಿತದ ಅನುಭವಗಳು ಆಗಿರಬಹುದು. ಚಿಕ್ಕ ತಪ್ಪು ಎಲ್ಲಿ ಅದು ನಡೆದು ಹೋಯಿತು, ಅದು ಚಿಂಗಮಾಗಿ ಎಳೆದು ಮತ್ತು ನಿಮಗೆ ವಿರುದ್ಧವಾಗಿ ಯಾರು ನಿಲ್ತಾರಲ್ಲ ಅವರೊಟ್ಟಿಗೆ ಅವರು ಸೇರಿ ಬರ್ತಾರೆ. ಒಂದು ಸ್ಪಿರಿಟಲ್ಲಿ ಒಂದು ಅಲ್ಲ, ಅದು ಒಂದೇ ಸ್ಪಿರಿಟ್ ನಿಮಗೆ ವಿರುದ್ಧವಾಗಿ ನಿಂತು ಅವರಿಗೆ ಏನೆಲ್ಲ ಹಾಳು ಮಾಡಲಿಕ್ಕೆ ಸಾಧ್ಯವೋ, ನಿಮ್ಮ ಹೆಸರು ಹಾಳು ಮಾಡಲಿಕ್ಕೆ ಸಾಧ್ಯವೋ, ನಿಂದಿಸಲಿಕ್ಕೆ ಸಾಧ್ಯವೋ, ದೂಷಿಸಲಿಕ್ಕೆ ಸಾಧ್ಯವೋ, ಅವಮಾನ ಮಾಡಲಿಕ್ಕೆ ಸಾಧ್ಯವೋ, ಏನೆಲ್ಲ ಸಾಧ್ಯವಿದೆ. ನಿಮ್ಮ ಸೇವೆ ಹಾಳು ಮಾಡಲಿಕ್ಕೆ ಸಾಧ್ಯವೋ, ನಿಮ್ಮ ಬಿಸ್ನೆಸ್ ಹಾಳು ಮಾಡಲಿಕ್ಕೆ ಸಾಧ್ಯವೋ, ನಿಮ್ಮ ಕೆಲಸ ಹಾಳು ಮಾಡಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಒಂದಾಗ್ತದೆ, ಅಷ್ಟೆಲ್ಲವನ್ನು ಮಾಡಿಬಿಡ್ತಾರೆ. ಅಂಥವ್ರು ಇರ್ತಾರೆ, ಅಂಥವ್ರ ಗುಂಪುಗಳು ಇರ್ತದೆ ಅಲ್ವಯ್ಯ. ಇಲ್ಲಿ ಕೂಡ ನಾವು ನೋಡ್ತೇವೆ, ಈ ಆರೋನ ಮಿರಿಯಮರು ಭೌತಿಕವಾಗಿ ಮೋಶೆಗೆ ಅಣ್ಣ ಮತ್ತು ಅಕ್ಕ ಆಗಿದ್ದರು. ಆತ್ಮಿಕವಾದ ಮಂಡಲದಲ್ಲಿ ಸೇವೆಯ ನೆಲೆಯಲ್ಲಿ ದೇವರು ಮೋಶೆಯನ್ನು ಒಂದು ತಮ್ಮನನ್ನು ಅವರ ಮೇಲೆ ಇಟ್ಟಿದ್ದನು ನಾಯಕನಾಗಿ. ದೇವರ ನೇಮಕ ವಿಚಿತ್ರ ಪ್ರಿಯರೇ, ದೇವರ ನೇಮಕ ವಿಚಿತ್ರ ಅಲ್ಲಲುಯ್ಯ. ನಮಗೆ ಅದು ಅರ್ಥ ಮಾಡಿಕೊಳ್ಳಿಕ್ಕೆ ಕೆಲವೊಮ್ಮೆ ಆಗುವುದಿಲ್ಲ. ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಿಗಿಂತ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತ ಆಕಾಶವು ಎಷ್ಟು ಉನ್ನತವೋ ಅಷ್ಟೇ ಉನ್ನತ. ಏಷ್ಯ 55:8-9 ಅದನ್ನು ಕಾಣ್ತೇವೆ ನಾವು. ಅವನು ಮಾಡಿದ ತಪ್ಪು, ವಾಕ್ಯದ ಪ್ರಕಾರ ತಪ್ಪಾಗಿತ್ತು. ಅದನ್ನು ವಿಚಾರಿಸುವುದಕ್ಕೆ ದೇವರಿದ್ದನು ಪ್ರಿಯರೇ. ಅಲ್ಲಿ ಏನಾಗ್ತಾ ಇದೆ, ತಿರುಗಿ ಬೀಳುವಂತ ಆರೋನ ಹಾಗೂ ಮಿರ್ಯಾಮರನ್ನು ಇಲ್ಲಿ ಕಾಣ್ತೇವೆ ನಾವು. ಓದಿ. ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು, ಅದರ ನಿಮಿತ್ತ ಮಿರ್ಯಾಮಳು ಆರೋನನು. ಅದರ ನಿಮಿತ್ತ ನೋಡಿ, ಕೂಶ್ ದೇಶದ ಸ್ತ್ರೀಯನ್ನು ಅಂದ್ರೆ ಆಫ್ರಿಕಾ ದೇಶದ ಸ್ತ್ರೀಯನ್ನು ಅವನು ಮದುವೆ ಮಾಡಿಕೊಂಡಿದ್ದ. ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವುದಕ್ಕೆ ಮಾತಾಡುವರಾಗಿ ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನು. ಅಲ್ಲಿ ಏನ್ ಅರ್ಥ ಉಂಟು ಅಂದ್ರೆ, ಅಲ್ಲಿ ತಮ್ಮ ಸೇವೆಯ ಅಲ್ಲಿ ಲೆವೆಲ್ ಅನ್ನು ಅವರು ಇವರೊಟ್ಟಿಗೆ ಹೋಲಿಸುವಂಥದ್ದು ನೋಡ್ತೇವೆ. ಯಾರೊಟ್ಟಿಗೆ? ಮೋಶೆಯೊಟ್ಟಿಗೆ ಹೋಲಿಸುವಂಥ. ನಿನ್ನೊಟ್ಟಿಗೆ ಮಾತ್ರ ಮಾತಾಡಿದ, ನಮ್ಮೊಟ್ಟಿಗೂ ಮಾತಾಡಿದ, ನಾವು ಕೂಡ ಸೇವೆ ಮಾಡಿದ್ದೇವೆ. ಈ ರೀತಿಯ ಇದನ್ನು ಅಲ್ಲಿ ಅವರು ಮಾತಾಡುವಂಥದ್ದನ್ನು ಕಾಣ್ತೇವೆ. ವಾಕ್ಯ ಹೇಳ್ತದೆ, ವಿರೋಧವಾಗಿ ಮಾತಾಡಲಿಕ್ಕೆ ಆರಂಭ ಮಾಡಿದರು. ಮುಂದೆ ಓದಿ. ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು. ಆ ಮೋಶೆ ಭೂಮಿಯ ಮೇಲಿರುವ ಮೋಶೆ ನೋಡಿ, ದೇವರು ಇದು ಯಾರು ಸಾಕ್ಷಿ ಕೊಡುವಂಥದ್ದು? ಪರಲೋಕದ ದೇವರು. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಆಕ್ಚುಲಿ ಇವನು ಉಗ್ರತುಳ್ಳವನಾಗಿದ್ದ, ಕೋಪಿಷ್ಟವನು, ಮುಂಗೋಪಿ. ಒಂದೇ ಹೊಡೆತಕ್ಕೆ ಐಗುಪ್ತನನ್ನು ಕೊಂದಾಕಿದ ವ್ಯಕ್ತಿ. ಕೊಂದು ಸ್ವಂತ ಸಮಾಧಿ ಮಾಡಿ ಮರಳಲ್ಲಿ ಊತಿಟ್ಟು ಬಿಟ್ಟಿದ್ದಾನೆ. ಒಂದೇ ಏಟಿಗೆ ಸಾಯಲಿಕ್ಕೆ ಸಾಧ್ಯ, ಕರಾಟೆ ಗೊತ್ತಿತ್ತು. ಆಕ್ಟ್ಸ್ ಚಾಪ್ಟರ್ 7:22 ಅಪೊಸ್ತಲ 7:22 ಹೇಳ್ತದೆ, ಐಗುಪ್ತ ದೇಶದ ಸಕಲ ವಿದ್ಯೆಗಳಲ್ಲಿ ಪರಿಣತನಾಗಿದ್ದ. ಕಾರಣ ಏನು ಗೊತ್ತುಂಟ? ಮುಂದಿನ ಪರ್ವ ಅವನಿಗೆ ಎಲ್ಲಿ ಟ್ರೈನಿಂಗ್ ಸಿಕ್ಕಿತ್ತು, ತರಬೇತಿ ಸಿಕ್ಕಿತ್ತು? ಅರಮನೆಯಲ್ಲಿ, ಪ್ಯಾಲೇಸ್ ಒಳಗಡೆ ಯುವರಾಜನಿಗೆ ಕೊಡತಕ್ಕಂಥ ತರಬೇತಿ ಅವನಿಗೆ ಸಿಕ್ಕಿದೆ. ಒಂದೇ ಒಂದು ಏಟಿಗೆ ಒಬ್ಬ ಐಗುಪ್ತ ಸತ್ತು ಹೋದ. ಅಷ್ಟು ಮುಂಗೋಪಿ ಅವನು. ಆದರೆ ಈಗ ಅದೇ ಮೋಶೆ ಕುರಿತಾಗಿ ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ. 40 ವರ್ಷ ದೇವರು ಐಗುಪ್ತದಿಂದ ಅವನನ್ನು ಓಡಿಸಿ ಮಿದ್ಯಾನಿಗೆ ಕರೆಸಿ ಅಲ್ಲಿ ಎಂತ ಸೇವೆ ಕೊಟ್ಟ, ಕೆಲಸ ಕೊಟ್ಟ? ಕುರಿಗಳನ್ನು ಮೇಯಿಸುವಂತ. ಈಗ ದೇವರ ತರಬೇತಿಯ ಸ್ಕೂಲಲ್ಲಿದ್ದಾನೆ. 40 ವರ್ಷ ಮಿದ್ಯಾನಿನಲ್ಲಿ. ಅಲ್ಲಿ ತಗ್ಗಿಸಿಕೊಳ್ಳುವುದೇನು, ದೀನತೆ ಏನು, ಸಮಾಧಾನವಾಗುವುದೇನು, ಪ್ರೀತಿ ಮಾಡುವುದೇನು, ಸೇವೆ ಎಂದರೆ ಏನು, ಒಬ್ಬನ ಅಧೀನದಲ್ಲಿರುವಂಥದ್ದು ಏನು, ತನ್ನ ಮಾವ ಇತ್ರೋನ ಅಧೀನದಲ್ಲಿದ್ದುಕೊಂಡು ಕುರಿಗಳ ಮೇಯಿಸುವ ಕೆಲಸ ಮಾಡಿದ. ದೇವರೊಂದು ಒಳ್ಳೆ ತರಬೇತಿ, 40 ವರ್ಷ ತರಬೇತಿ ಕೊಡದೆ ದೇವರು ಅವನನ್ನು ಸೇವೆಗೆ ಕಳಿಸಲಿಲ್ಲ. 40 ವರ್ಷ ತರಬೇತಿ ಕೊಟ್ಟ. ನಮಗೂ ತರಬೇತಿ ಅವಶ್ಯಕ.
ಒಂದು ವೇಳೆ ನೀವು ಯಾರ ಅಧೀನದಲ್ಲಿ ಇರುವುದಾದರೂ, ಒಂದು ಸಂಸ್ಥೆಯಲ್ಲಿ ನೀವು ಕ್ರೈಸ್ತ ವಿಶ್ವಾಸಿಗಳಾಗಿ ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಯಾವುದೇ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಯಾವುದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ದೇವರ ಸೇವೆ ಮಾಡ್ತಾ ಇದ್ದೀರಾ, ಎಲ್ಲಿಯಾದರೂ ನಿಮ್ಮ ಮೇಲಿರುವಂಥ ಅಧಿಕಾರಕ್ಕೆ ನೀವು ಒಳಗಾಗಿರಬೇಕು. ಅಲ್ಲಲ್ಲಿಯ ತಿರುಗಿ ಬಿಡುವಂಥ ಉಗ್ರತೆ ಆತ್ಮ ನಮ್ಮ ಒಳಗಡೆ ಯಾವತ್ತೂ ಬರಬಾರದು. ನೋಡಿ, ಇಲ್ಲಿ ನಾವು 1 ಕೊರಿಂಥ 1:12 ವಾಕ್ಯದಿಂದ ಓದುವ ಕೊರಿಂಥ ಸಭೆಯಲ್ಲಿ ಇದ್ದಂಥ ಜನರಲ್ಲಿ ಗುಂಪುಗಳು ನೋಡ್ತೇವೆ. 1 Corinthians chapter 1:12 ಓದಿ, 10 ಓದಿ, 10ನೇ ವಾಕ್ಯದಿಂದಲೇ ಓದಿ, ತೊಂದರೆ ಇಲ್ಲ. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ನಿಮ್ಮಲ್ಲಿ ಭೇದಗಳು ಇರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ಹೊಂದಿಕೆಯಿಂದ ಇರಬೇಕು. ಸಭೆಯ ಬಗ್ಗೆ ಮಾತಾಡ್ತಾ ಇದ್ದಾನೆ ಪೌಲನು. ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾಕೆಂದರೆ ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳಗಳುಂಟು. ಸಭೆಗಳಲ್ಲಿ ಜಗಳಗಳು. ಹಲ್ಲೆಲೂಯಾ. ಪೌಲನು ಕೊರಿಂಥ ಸಭೆಯಲ್ಲಿ ಜಗಳ ನೋಡ್ತಾ ಇದ್ದಾನೆ. ದುಃಖದ ಸಂಗತಿ ಪ್ರಿಯರೇ, ಪರಸ್ಪರ ಜಗಳ. ಅವನು ನನಗೆ ವಿಶ್ ಮಾಡಲಿಲ್ಲ, ಅವನು ನನ್ನ ಕಡೆ ನೋಡಲಿಲ್ಲ, ಅಥವಾ ಬೇರೆ ರೀತಿಯಲ್ಲಿ, ಅಥವಾ ಅವನು ನನಗೆ ಹೀಗೆ ನೋಡಿದ, ಅವನು ನನ್ನೊಟ್ಟಿಗೆ ಮಾತಾಡಲಿಲ್ಲ, ಅದು ಬೇರೆ ಜಗಳ. ಯಾವುದಕ್ಕಾಗಿ? ಇದು ಕೂಡ ನಮ್ಮ ಮುಂದೆ ಯಾರಾದರೂ ಸ್ವಲ್ಪ ಬಂದು ಬಿಟ್ಟರೆ ನೋಡಲಿಕ್ಕೆ ಆಗಲ್ಲ. ಕೆಲವೊಬ್ಬರು ಸೇವೆಯ ವಿಷಯದಲ್ಲಿ ಕಾರ್ ಟೀಮಲ್ಲಿ ಆಗಿರ್ಬೋದು, ಅವನಿಗಿಂತ ಮುಂಚೆ ನಾನು ಬಂದಿದ್ದೇನೆ, ಇವನಿಗಿಂತ ಮುಂಚೆ ನಾನು ಬಂದಿದ್ದೇನೆ, ನಾನು ಬಂದು 20 ವರ್ಷ ಆಯಿತು, 15 ವರ್ಷ ಆಯಿತು, ಅವಳು ಈಗ ಬಂದಳು. ಈ ರೀತಿಯ ಜಗಳಗಳು ಅನೇಕ ಸಭೆಗಳಲ್ಲಿ ನಾನು ನೋಡಿದ್ದೇನೆ ಪ್ರಿಯರೇ. ಅಲ್ಲಲ್ಲೂ ಈ ರೀತಿ, ಅಥವಾ ಈ ಅಹಂಕಾರಗಳು ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಬರ್ತದೆ, ಆವಾಗ ಅದು ಅವನ ಬೀಳುವಿಕೆ ಸಮಯ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ನನ್ನಿಂದ ನಾನು ಇದ್ದರೆ ಮಾತ್ರ ಸೇವೆ ನಡೀತದೆ, ನಾನಿದ್ದರೆ ಮಾತ್ರ ನಾನು ತುಂಬ ಅವಶ್ಯಕವಾಗಿ ಸೇವೆಗೆ ಬೇಕಾದವನು, ನನ್ನ ಹಾಡುಗಳು, ನಾನು ಹಾಡುವಂಥ ಹಾಡು, ವರ್ಷಿಪ್ ಲೀಡಿಂಗ್ ಮಾಡುವಂಥದ್ದು, ನಾನಿಲ್ಲದಿದ್ದರೆ ಆರಾಧನೆ ನಡೆಯಲ್ಲ ಎಂಬ ಮೈಂಡ್ ಯಾವಾಗ ಬರ್ತದಲ್ಲ, ಅದು ಆವಾಗ ಅವರ ಬೀಳುವಿಕೆಯ ಒಂದು ಸಮಯ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಗರ್ವ, ಯಾಕಂದರೆ ನಾವು ಗರ್ವ ಎಂಬುವಂಥ ಸೈತಾನ್ಯ ಬರ್ತದೆ. ಜ್ಞಾನಕ್ಕೆ 16:18 ಗರ್ವದಿಂದ ಬಗ್ಗ, ಉಬ್ಬಿನಿಂದ ದೊಬ್ಬು ಎಂಬುದಾಗಿ ನಾವು ಕಾಣ್ತೇವೆ ಪ್ರಿಯರೇ. ಸೈತಾನ ಕೂಡ ಅದೇ ಚಿಂತೆಯೊಂದಿಗೆ ದೊಬ್ಬಲ್ಪಟ್ಟನು ಎಂಬುದಾಗಿ. ನೀವಿರುವಂಥ ಸಭೆಯಲ್ಲಿ ನಿಮಗೆ ಯಾವುದೇ ಜವಾಬ್ದಾರಿಯನ್ನು ನಿಮ್ಮ ಸಭಾಪಾಲಕರು ಕೊಡುವುದಾದರೆ ಸಂತೋಷದಿಂದ ಸ್ವೀಕರಿಕೆ ಅದು ಮಾಡಿರಿ. ಅದೇ ಸ್ಥಳದ ಇರಲ್ಲ. ಒಂದು ಗುಡಿಸುವಂಥ ಸೇವೆ ಮಾಡ್ತಾ ಇದ್ದೀರಾ, ಚೇರ್ ಹಾಕುವಂಥ ಸೇವೆ ಮಾಡ್ತಾ ಇದ್ದೀರಾ, ಅದೇ ಸ್ಥಾನದಲ್ಲಿ ನೀವು ಶಾಶ್ವತವಾಗಿರಲ್ಲ. ದೇವರಲ್ಲಿಂದ ಮೆಲ್ಲಗೆ ನಿಮ್ಮನ್ನು ಬೇರೆ ಬೇರೆ ಜವಾಬ್ದಾರಿಗಳು ತಗೊಂಡು ಬರ್ತಾನೆ. ಪ್ರಾರ್ಥನೆ ವೀರರು ಪ್ರಾರ್ಥಿಸುವಂಥ ಸೇವೆಕ ನಡೆಸ್ಬೋದು, ಅಥವಾ ಬೇರೆಯವರನ್ನು ನಾಯಕರಾಗಿ, ಒಂದೊಂದು ಗುಂಪಿಗೆ ನಾಯಕರಾಗಿ ನೇಮಕವಾಗಬಹುದು. ಒಂದೊಂದು ಕಾಟೇಜ್ ಮೀಟಿಂಗಲ್ಲಿ ಪ್ರಸಂಗ ಮಾಡಲಿಕ್ಕೆ ನಿಮ್ಮನ್ನು ಕಳಿಸಬಹುದು, ಅಥವಾ ಕ್ವಾರ್ ಟೀಮಲ್ಲಿ ವರ್ಷಿಪ್ ಲೀಡರ್ ಆಗಿ ನಿಮ್ಮನ್ನು ಕರೆಸಬಹುದು. ಕ್ವಾರ್ ಟೀಮ್ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿಮಗೆ ಸಭಾಪಾಲಕರು ನೇಮಕ ಮಾಡಿ, ನಿಮ್ಮ ಎಬಿಲಿಟಿ ಎಲ್ಲ ನೋಡಿ, ನಿಮ್ಮ ನಂಬಿಕೆ ಅದು ಪಾಸ್ಟಲ್ಲ ಮಾಡುವಂಥದ್ದು. ಪಾಸ್ಟರ್ ಹೃದಯದಲ್ಲಿ ದೇವರು ಮಾತನಾಡಿ ನಿಮ್ಮ ತಕ್ಕ ಸಮಯದಲ್ಲಿ ಕರ್ತನ ಮೇಲೆ ಕೆತ್ತುತ್ತೆ. ಅದಕ್ಕೆ 1 Peter 5:6 1 Peter 5:6 ಹೇಳ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ತಕ್ಕ ಸಮಯದಲ್ಲಿ, ರೈಟ್ ಟೈಮ್, ತಕ್ಕ ಸಮಯದಲ್ಲಿ ನಿಮ್ಮನ್ನು ದೇವರು ಮೇಲಕ್ಕೆ ಎತ್ತುತ್ತಾನೆ. ಆಮೇಲೆ ಅದು ಅನೇಕ ಕಡೆಗಳಲ್ಲಿ ನಾವು ನೋಡಿದಂಥ ಒಂದು ವಿಚಾರ. ಸ್ವಲ್ಪ ಗರಿ ಕೆದರಿದಾಗ ಅನೇಕರು ತಿರುಗಿ ಬಿಡುವಂಥದ್ದು, ನೇಮಕ ಮಾಡಲ್ಪಟ್ಟವರಿಗೆ ಎದುರಾಗಿ ನಿಲ್ಲುವಂಥದ್ದು, ಸಭೆ ಬಿಟ್ಟು ಹೋಗುವಂಥದ್ದು, ಸೇವೆ ಬಿಟ್ಟು ಹೋಗುವಂಥದ್ದು. ಸಾರಿ ಎಂಬಂಥ ಪದ ಎಷ್ಟೋ ಜನರ ಬಾಯಲ್ಲಿ ಬರಲ್ಲ ತಪ್ಪು ಮಾಡಿದಾಗ. ತಪ್ಪಾಯಿತು ಸಾರಿ ಎಂದು ಹೇಳು, ಜಸ್ಟ್ ಸಾರಿ ಎಂಬಂಥ ಪದ ಬರಲ್ಲ ಅನೇಕರಲ್ಲಿ. ದುಃಖ, ಭಾರಿ ಬೇಸರ. ತಪ್ಪು ನಡೆದಾಗ ಆ ಸಾರಿ, ತಪ್ಪಾಯಿತು, ಆ ಒಂದು ವರ್ಡ್ ನಮ್ಮಲ್ಲಿ ಬರಲ್ಲ. ಮತ್ತು ಎಲ್ಲಿದೆ ತಗ್ಗಿಸುವಿಕೆ, ದೀನತೆ, ಪ್ರೇಯರ್? ಈ ರೀತಿಯ ಸಂಗತಿಗಳು ಇವತ್ತಿನ ದಿನಮಾನಗಳಲ್ಲಿ ಕ್ರಿಸ್ತನ ದೇಹವೆಂಬ ಸಭೆಯಲ್ಲಿ ನಡೆಯುವಂಥದ್ದನ್ನು ಕಾಣ್ತಾ ಇದ್ದೇವೆ ಪ್ರಿಯರೇ.
ಒಂದು ವೇಳೆ ನನ್ನ ಪ್ರಿಯರೇ, ನನ್ನ ವಾರ್ತೆ ಕೇಳುವವರು ನೀವು ನಿಮ್ಮ ಸಭೆಗಳಲ್ಲಿ ಯಾವುದೇ ಒಂದು ಜವಾಬ್ದಾರಿ ಇರುವುದಾದರೆ ತಗ್ಗಿಸಿಕೊಂಡು ಹೋಗಿರಿ. ನಿಮ್ಮ ಮೇಲಿರುವ ಅಧಿಕಾರಕ್ಕೆ ನಾನು ಹೇಳುವಂಥ ವಾಕ್ಯ ಹೇಳ್ತದೆ. ರೋಮ 13:1 ವಾಕ್ಯದಿಂದ ಓದಿ. ರೋಮನ್ಸ್ ಚಾಪ್ಟರ್ 13. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನರಾಗಿರಲಿ. ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಪಾಸ್ಟರ್ ಸುನಿಲ್ಗೂ ದೇವರು ಕೊಡದ ಅಧಿಕಾರ ಬರಲ್ಲ. ಇನ್ಯಾವುದೇ ಪಾಸ್ಟರ್ ಅವರಿಗೂ ದೇವರು ಕೊಡದ ಅಧಿಕಾರ ಬರಲ್ಲ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು. ಆದುದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮಕವನ್ನು ಎದುರಿಸುತ್ತಾನೆ. ಎದುರಿಸುವವರು ಶಿಕ್ಷೆಗೆ ಒಳಗಾಗುವರು. ಕೆಟ್ಟ ಕೆಲಸ ಮಾಡುವವನಿಗೆ ಶಿಕ್ಷೆ ಎಲ್ಲಿ ಒಳಗಾಗುತ್ತಾರೆ ಎಂಬುದಾಗಿ ನಾನು ಇನ್ನೊಂದು ಅಧ್ಯಾಯ 6ನೇ 16ನೇ ಅಧ್ಯಾಯದಿಂದ ಮಾತಾಡ್ತೇನೆ. ಓಕೆ, ಮುಂದೆ ಓದಿ. ಕೆಟ್ಟ ಕೆಲಸ ಮಾಡುವವನಿಗೆ ಅಧಿಪತಿಯಿಂದ ಭಯವಿರುವುದೇ ಹೊರತು ಒಳ್ಳೆ ಕೆಲಸ ಮಾಡುವವನಿಗೆ ಭಯವಿಲ್ಲ. ನೀನು ಅಧಿಕಾರಿಗೆ ಭಯಪಡದೆ ಇರಬೇಕೆಂದು ಅಪೇಕ್ಷಿಸುತ್ತೀಯೋ ಒಳ್ಳೆದನ್ನು ಮಾಡು. ಆಗ ಅಧಿಕಾರಿಯಿಂದಲೇ ನಿನಗೆ ಹೊಗಳಿಕೆ ಉಂಟಾಗುವುದು. ನಮ್ಮಲ್ಲಿ ಸೇವೆಗೆ ಬರುವಂತವರಿಗೆ ನಾವು ಆರಂಭದಲ್ಲಿ ಹೇಳ್ತೇವೆ. ಕಳೆದ ದಿವಸಗಳಲ್ಲಿ 1-2-3 ಡ್ರೈವರ್ಗಳು ಬಂದರು. ಆರಂಭದಲ್ಲಿ ಹೇಳಿದ್ದೇವೆ, ಇಲ್ಲಿ ಕುಡಿಲಿಕ್ಕೆ ಇಲ್ಲ, ಮದ್ಯಪಾನ ಮಾಡಲಿಕ್ಕೆ ಇಲ್ಲ, ತಂಬಾಕು ತಿನ್ನಲಿಕ್ಕಿಲ್ಲ, ಅದು ಸಿಗರೇಟ್ ಧೂಮಪಾನ ಮಾಡಲಿಕ್ಕಿಲ್ಲ, ಬೇರೆಯವರು ಕೊಡಲಿಕ್ಕಿಲ್ಲ. ಕಳಿಸಿ ಒಬ್ಬರು ಬಂದರು, ಕುಡಿತಾ ಇದ್ದರು, ತಂಬಾಕು ಜಗೀತೆ. ನಾನು ಸಾಧಾರಣ ಒಂದು ಸ್ಟಾರ್ಟಿಂಗಲ್ಲಿ ಹೇಳಿಬಿಟ್ಟಿದ್ದೇನೆ. 7-8 ಸಾರಿ ನಾನು ಹೇಳಿದೆ, ನೋಡಿ ಬ್ರದರ್, ಹೀಗೆ ತಪ್ಪು 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 ಅಂತ ಹೇಳಿದೆ. ಕೊನೆಗೆ ಕಳೆದ ದಿವಸದಲ್ಲಿ ಎಲ್ಲಿಗೂ ಹೋದವರು, ಎಲ್ಲೋ ಕಾರ್ಕಳದಲ್ಲಿ ಅವರು ಯಾರೋ ಸತ್ರ ಅಂತ ಹೋದರು. ಬಂದಾಗ ರಿಟರ್ನ್ ಫುಲ್ ಕುಡಿದು ಮತ್ತನಾಗಿ ನಾನು ನಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಇಲ್ಲಿ ಎಲ್ಲ ನರ್ಸ್ನವರಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಾನು ಸುಮ್ಮನಾದೆ. ಅವ್ರು ಬರ್ತಾರಲ್ಲ ಮಾತಾಡುವಂತ, ಅಂಕಲ್ ಸಹ ನಂತರ ಮಾತಾಡಿದ್ರು. ನಾನು ಬೇಗನೆ ಹೇಳೋ ನಿಮಿತ್ತ ನನಗೆ 4:15 ಬೆಳಿಗ್ಗೆ ಫೋನ್ ಬರ್ತಾ ಇದೆ ಆ ವ್ಯಕ್ತಿದ್ದು. ನನ್ನ ಹೆಸರೇ ಅದು ಕುಡಿದಿದ್ದಾರೆ ಪುನಃ ಅಥವಾ ರಾತ್ರಿ ಇದೆ, ಆಮೇಲೆ ಅವ್ರದ್ದು ಹಿಡಿಯಲಿಲ್ಲವ ಗೊತ್ತಿಲ್ಲ. ಫೋನ್ ಮಾಡಿದ್ರು. ಬ್ರದರ್, ನಾನು ಹೇಳಿದೆ, ಯಾಕೆ ಫೋನ್ ಮಾಡಿದ್ರಿ? ಅಲ್ಲ, ನಾನು ಮಾತಾಡಲಿಕ್ಕೆ ಬರಬೇಕಂತಿಲ್ಲ. ಹೌದು, ನೀವು ಒಂದು ಕೆಲಸ ಮಾಡಿ, ಡ್ಯೂಟಿ ಜಾಯ್ನ್ ಆಗೋಕ್ಕೆ ಮುಂಚೆ ನನ್ನ ಹತ್ರಗೆ ಮಾತಾಡಿ ಎಂಬುದಾಗಿ ಹೇಳಿದೆ ನಾನು. ಇಲ್ಲ ನನಗೆ ಆಗೋದಿಲ್ಲ ಅಂತ ಹೇಳಿದ್ರು. ಅಲ್ಲ, ನೀವೇ ಸ್ವಲ್ಪ ಮಾತಾಡ್ಬೇಕು. ಇಲ್ಲ, ನಾನು ಹೋಗ್ತೇನೆ ಎಂಬುದಾಗಿ ಹೇಳಿದ್ರು. ನಾನು ಹೇಳಿದೆ, ಪುನಃ ಹೇಳಿದೆ, ಡ್ಯೂಟಿ ಜಾಯ್ನ್ ಮಾಡಬೇಕಾ, ಸ್ವಲ್ಪ ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಸಿಕ್ಕಿ ಅಂತ ಹೇಳಿದೆ. ಇಲ್ಲ, ಸಿಗಲಿಲ್ಲ. ಮತ್ತೆ ಗೊತ್ತಾಯಿತು, ಬೆಳಿಗ್ಗೆ ಬೇಗ 5 ಗಂಟೆ 5:15 6 ಗಂಟೆಗೆ ಬಂದು ಬ್ಯಾಗ್ ತೊಗೊಂಡು ಹೋಗಿದ್ದಾರಂತೆ. ಈ ರೀತಿಯ ಅನುಭವಗಳು ಅನೇಕ ಉಂಟು. ಅನೇಕರ ಕುರಿತಾಗಿ ಹೇಳ್ಬೋದು ಪ್ರಿಯ, ನಮಗೆ ಅನೇಕ ಅನುಭವಗಳಾಗಿದೆ. ಅಂದರೆ ತಪ್ಪು ನಡೆದಾಗ ಸಾರಿ ಎಂಬ ಪದ ಬರಲ್ಲ, ರಿಪೆಂಟೆನ್ಸ್ ಬರಲ್ಲ ಅನೇಕರಲ್ಲಿ ನೋಡಿ. ಇದೊಂದು ಸಾಧಾರಣವಾದ ಚಿಕ್ಕ ಒಂದು ಸಾಕ್ಷಿ ಮಾತ್ರ ನಿಮ್ಮೊಟ್ಟಿಗೆ ಮಾತನಾಡಿದ್ದು ಅನೇಕ ಉಂಟು. ಹಲ್ಲೆಲೂಯಾ. ಓಕೆ, ಮುಂದೆ ಓದಿ. ರೋಮ. ಅವರು ನಿಮ್ಮ ಹಿತಕ್ಕೋಸ್ಕರ ದೇವರ ಸೇವಕನಾಗಿದ್ದಾನಲ್ಲ. ಅವರು ನಿಮ್ಮ ಹಿತಕ್ಕೋಸ್ಕರ, ಹಲ್ಲೆಲೂಯಾ, ನಿಮ್ಮ ಹಿತಕ್ಕೋಸ್ಕರ ಕರೆಕ್ಷನ್ ಮಾಡುವಂಥದ್ದಾಗಿರ್ಬೋದು. ದೇವ ಸೇವಕರು, ಹಿರಿಯರಾಗಿರ್ಬೋದು, ಅಥವಾ ಇವನ್ ನಾನು ಎಲ್ಲ ವಲಯದಲ್ಲಿ ಹೇಳ್ತೇನೆ, ಟೀಚರ್ಸ್ ಅವರಾಗಿರ್ಬೋದು, ವಾರ್ಡನ್ಸ್ ಆಗಿರ್ಬೋದು, ನಮ್ಮ ಮೇಲಿರುವಂಥ ಅಧಿಕಾರಿ ಕರೆಕ್ಷನ್ ಮಾಡುವಂಥದ್ದು ನಮ್ಮ ಒಳ್ಳೆಯದಕ್ಕಾಗಿ, ನಮ್ಮ ಮೇಲಿಗಾಗಿರ್ತದೆ. ಓಕೆ, ಮುಂದೆ ಓದಿ. ಆದರೆ ನೀನು ಕೆಟ್ಟದನ್ನು ಮಾಡಿದರೆ ಭಯಪಡಬೇಕು. ಭಯ ಯಾರಿಗೆ? ತಪ್ಪು ಮಾಡಿದವರಿಗೆ ಮಾತ್ರ ಭಯ ಇರ್ತದೆ. ನಾನು ಸುಮ್ಮನೆ ಕೈಯಲ್ಲಿ ಕತ್ತಿಯನ್ನು ಹಿಡಿದಿಲ್ಲ. ಪ್ರೈಸ್ ಗಾಡ್. ಕತ್ತಿ ಅಂದ್ರೆ ಯಾವುದು ಗೊತ್ತುಂಟಾ? ಇಬ್ರಿಯ 4:12. ಯಾವ ಕತ್ತಿ ನಮ್ಮೊಂದಿಗಿದೆ? ಎಫೆಸ 6:17. ಯಾವ ಕತ್ತಿ? ದೇವರ ವಾಕ್ಯೆಂಬ ಕತ್ತಿ. ನಮಗೆ ಕೊಟ್ಟ ಕತ್ತಿ, ದೇವರ ವಾಕ್ಯೆಂಬ ಕತ್ತಿ ಕೊಟ್ಟಿದ್ದಾನೆ ದೇವರು. ಇದು ಕತ್ತಿ ಆಗಿದೆ. ಇಬ್ರಿಯ 4:12. ದೇವರ ವಾಕ್ಯ ಇಬ್ಬ ಕತ್ತಿಗಿಂತಲೂ ಹರಿತವಾದದ್ದು. ಪ್ರೈಸ್ ಗಾಡ್. ಎಫೆಸ 6:17 ಪವಿತ್ರಾತ್ಮನು ಕೊಡುವಂಥ ದೇವರ ವಾಕ್ಯೆಂಬ ಕತ್ತಿ, ಅದು ಹಿಡಿದುಕೊಳ್ಳಿ ಅಂತ ವಾಕ್ಯ ಹೇಳ್ತದೆ. ಪ್ರೈಸ್ ಗಾಡ್. ನಮಗೊಂದು ಕತ್ತಿ ಕೊಟ್ಟಿದ್ದಾನೆ, ಅದು ವಾಕ್ಯೆಂಬಂಥ ಒಂದು ಕತ್ತಿ ಆಗಿದೆ ಪ್ರಿಯರೇ. ಓಕೆ, 1 Peter 2 chapter 13.
ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರಿ. ಪುನಃ ಓದಿ ಅದನ್ನು. ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರಿ. ಅರಸನು ಸರ್ವಾಧಿಕಾರಿಯಂತಲೂ ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆ ನಡತೆಯುಳ್ಳವರನ್ನು ಪ್ರೋತ್ಸಾಹಪಡಿಸುವುದಕ್ಕೂ ಅರಸನಿಂದ ಕಳುಹಿಸಲ್ಪಟ್ಟವರೆಂತಲೂ ತಿಳಿದು ಅವರಿಗೆ ಅಧೀನರಾಗಿರಿ. ನಾವು ಇರ್ಬೋದು, ನಮ್ಮ ಮೇಲೆ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಬೇರೆ ಬೇರೆ ಅಧಿಕಾರಿ ನೇಮಕ ಮಾಡಲ್ಪಟ್ಟ ಅಧಿಕಾರಿ ಇದ್ದಾರೆ, ಅವರಿಗೆ ನಾವು ಅಧೀನರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ಮುಂದೆ ಓದಿ. ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ಕಟ್ಟಬೇಕು, ಒಳ್ಳೆ ನಡತೆಯಿಂದ. ತಿಳಿಯದೆ ಮಾತಾಡ್ತಾರೆ ಅನೇಕರು, ತಪ್ಪೋರಿಸ್ತಾರೆ ದೇವ ಜನರ ಮೇಲೆ, ದೇವ ಸೇವಕರ ಮೇಲೆ ತಪ್ಪೋರಿಸ್ತಾರಲ್ಲ ಲೋಕದವರು. ಅವರ ಮಾತನ್ನು ಹೇಗೆ ನಾವು ಕಟ್ಟಬೇಕು? ನಮ್ಮ ಒಳ್ಳೆಯ ನಡತೆಯಿಂದ. ಓಕೆ, ಮುಂದೆ ಓದಿ. ಸ್ವತಂತ್ರರಂತೆ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡಿರಿ. ನೀವು ದೇವರ ದಾಸರಾಗಿದ್ದೀರಲ್ಲ, ಎಲ್ಲರನ್ನೂ ಸನ್ಮಾನಿಸಿರಿ, ಸಹೋದರರನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ, ಅರಸನನ್ನು ಸನ್ಮಾನಿಸಿರಿ. ಸೇವಕರೇ, ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರಿ. ಒಳ್ಳೆಯವರು ಸಾತ್ವಿಕರು ಆಗಿರುವವರೇ ಮಾತ್ರವಲ್ಲ, ವಕ್ರ ಬುದ್ಧಿಯುಳ್ಳವರಿಗೂ ವಿಧೇಯರಾಗಿರಿ. ನಾವು ಎಫೆಸ ಪತ್ರಿಕೆ 6ನೇ ಅಧ್ಯಾಯ ನಾವು 5-8 ವಾಕ್ಯ ಓದುವ. ಬುಕ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ 6 6 5-8 ವಾಕ್ಯ. ದಾಸತ್ವದಲ್ಲಿರುವವರೇ, ಈ ಲೋಕದಲ್ಲಿ ನಿಮಗೆ ಯಜಮಾನರಾಗಿರುವವರಿಗೆ ಕ್ರಿಸ್ತನಿಗೆಂದು ಮನೋಭೀತಿಯಿಂದ ನಡುಗುವರಾಗಿಯೂ ಸರಳ ಹೃದಯರಾಗಿಯೂ ವಿಧೇಯರಾಗಿರಿ. ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕಂತೆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ. ಮನುಷ್ಯರಿಗೋಸ್ಕರವಲ್ಲ, ಕ್ರಿಸ್ತನಿಗೋಸ್ಕರ ಸೇವೆ ಮಾಡುತ್ತೇವೆಂಬುದು ಚಿತ್ತಪೂರ್ವಕವಾಗಿ ಸೇವೆ ಮಾಡಿರಿ. ಯಾಕೆಂದರೆ ಒಬ್ಬನು ದಾಸನಾಗಲಿ ಸ್ವತಂತ್ರನಾಗಲಿ ತಾನು ಯಾವ ಸತ್ಕಾರ್ಯವನ್ನು ಮಾಡುತ್ತಾನೋ ಅದರ ಪ್ರತಿಫಲವನ್ನು ಕರ್ತನಿಂದ ಹೊಂದುವನೆಂಬುದು ನೀವು ತಿಳಿದವರಾಗಿಯೇ ಇದ್ದೀರಿ. ಓಕೆ, ಇಲ್ಲಿ ನಾವು ಪುನಃ ಕೊಲೊಸ ಪತ್ರಿಕೆ 3ನೇ ಅಧ್ಯಾಯ 22-24 ವಾಕ್ಯ ಓದುವ. ದಾಸತ್ವದಲ್ಲಿರುವವರೇ, ಈ ಲೋಕದಲ್ಲಿ ನಿಮ್ಮ ಯಜಮಾನರಿಗೆ ಎಲ್ಲಾ ವಿಷಯಗಳಲ್ಲಿ ವಿಧೇಯರಾಗಿರಿ. ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ನಿಮ್ಮ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕರ್ತನಿಗೆ ಭಯಪಡುವವರಾಗಿ ಸರಳ ಮನಸ್ಸಿನಿಂದ ಕೆಲಸ ಮಾಡಿರಿ. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಪ್ರೈಸ್ ಗಾಡ್. ಎಂತ ಒಳ್ಳೆ ವಾಕ್ಯಗಳಲ್ಲಿ ಕಾಣ್ತಾ ಇದ್ದಾವೆ. ಹಾಗಾದರೆ ಮೋಶೆ ಭೌತಿಕವಾಗಿ ಆರೋನ ಮಿರಿಯಮ್ಮನಿಗೆ ತಮ್ಮನಾಗಿದ್ದ, ಭೌತಿಕವಾಗಿ ಅಣ್ಣನಿಗೂ ಅಕ್ಕನಿಗೂ ರೆಸ್ಪೆಕ್ಟ್ ಕೊಡ್ತಾ ಇದ್ದ, ಮರ್ಯಾದೆ ಸಲ್ಲಿಸ್ತಾ ಇದ್ದ, ಪ್ರೀತಿ ಮಾಡ್ತಾ ಸನ್ಮಾನಿಸ್ತಾ ಇದ್ದ. ಹಲ್ಲೆಲೂಯಾ. ಆದರೆ ಆತ್ಮಿಕವಾದ ರೀತಿಯಲ್ಲಿ ಸೇವೆಯ ಒಂದು ವಿಷಯ ಬರುವಾಗ
ಮೋಶೆಗೆ, ತಮ್ಮನಿಗೆ, ಅಣ್ಣ ಮತ್ತು ಅಕ್ಕ ಅಂದರೆ ಮಿರಿಯಮ ಮತ್ತು ಆರೋನರು ವಿಧೇಯರಾಗಿದ್ದರು, ಅವರು ಅಧೀನರಾಗಿದ್ದರು. ದೇವರ ನೇಮಕ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನಾನು ನಾಳೆ ಅದನ್ನು ಮುಂದುವರಿಸಲಿಕ್ಕೆ ನಾನು ಹೋಗ್ತೇನೆ ಪ್ರಿಯರೇ. ನಾನು ನಿಮಗೆ ಹೇಳುವಂಥದ್ದು ಇಷ್ಟೇ ಪ್ರಿಯರೇ, ಯಾವ ಸ್ಥಳದಲ್ಲಿ, ಒಂದು ಸಭೆಯಲ್ಲಿದ್ದೀರಾ, ಒಂದು ಸಂಸ್ಥೆಯಲ್ಲಿದ್ದೀರಾ, ಒಂದು ಕಚೇರಿ ಕೆಲಸ ಮಾಡ್ತಾ ಇದ್ದೀರಾ, ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲಿಯಾದರೂ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಮೇಲಿರುವಂಥ ಅಧಿಕಾರಿಗಳಿಗೆ ಇರುವವರೆಗೆ ಅಲ್ಲಿ ನೀವು ಅಧೀನರಾಗಿರಬೇಕು. ಇದು ಆಶೀರ್ವಾದ. ಅಂದರೆ ಕೊನೆಯ ದಿವಸಗಳಲ್ಲಿ ಇಂಥ ಒಂದು ಆತ್ಮ ಕ್ರಿಯೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಉಗ್ರತೆಯ ಆತ್ಮ ಅಂದರೆ ತಿರುಗಿ ಬೀಳುವಂಥ ಆತ್ಮ, ಕೋಪದ ಆತ್ಮ, ದ್ವೇಷದ ಆತ್ಮ, ಅಹಂಕಾರದ ಆತ್ಮ, ಗರ್ವದ ಆತ್ಮ, ಪ್ರತಿಕಾರದ ಆತ್ಮ, ಇಂಥ ಆತ್ಮವು ಕ್ರಿಯೆ ಮಾಡ್ತದೆ ಮತ್ತು ವಾಕ್ಯವೇ ಹೇಳ್ತಾ ಇದೆ. 13ನೇ ವಿಷಯದಲ್ಲಿದ್ದೇವೆ ಈಗ. 2 ತಿಮೋಥಿ ಚಾಪ್ಟರ್ 3 4ನೇ ವಾಕ್ಯದಲ್ಲಿದ್ದೇವೆ. 13ನೇ ವಿಷಯ, ಉಗ್ರತೆಯುಳ್ಳವರು. ಈ ಉಗ್ರತೆಯ ಆತ್ಮವನ್ನು ಇವತ್ತು ಗದರಿಸಬೇಕು ಪ್ರಿಯ. ಇವತ್ತು ಗದರಿಸುವ, ನಾಳೆ ಗದರಿಸುವ, ಎಷ್ಟರವರೆಗೆ ನಮ್ಮ ನಡೆಸ ಅಷ್ಟರವರೆಗೆ ಈ ಒಂದು ಆತ್ಮ ಗದರಿಸುವ. ಇದಕ್ಕಿಂತ ಮುಂಚೆ 12 ಆತ್ಮಗಳನ್ನು ನಮ್ಮ ಮಾನಸಾಂತರ ಮೂಲಕ ತೊರೆದಿದ್ದೇವೆ. ಈ ಆತ್ಮ ನಮ್ಮಲ್ಲಿ ಒಂದು ವೇಳೆ ಇರುವುದಾದರೆ ಇದು ತಂದೆ ತಾಯಿಗೂ ವಿರುದ್ಧವಾಗಿ ತಿರುಗಿ ಬಿಡುವಂಥದ್ದಾಗಿರ್ಬೋದು, ಹಿರಿಯರಿಗೆ ತಿರುಗಿ ಬಿಡುವಂಥದ್ದಾಗಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ಗೆ ತಿರುಗಿ ಬಿಡುವಂಥದ್ದಾಗಿರ್ಬೋದು, ಒಂದು ವೇಳೆ ನೀವು ಹಾಸ್ಟೆಲಲ್ಲಿ ಇರುವವರಾಗಿದ್ದರೆ ವಾರ್ಡನ್ಗೆ ತಿರುಗಿ ಬಿಡುವಂಥದ್ದಾಗಿರ್ಬೋದು, ಒಂದು ಸಭೆಯಲ್ಲಿದ್ದರೆ ಸಭಾಪಾಲಕನಿಗೆ ತಿರುಗಿ ಬಿಡುವಂಥದ್ದಾಗಿರ್ಬೋದು, ಒಂದು ಸಂಸ್ಥೆಯಲ್ಲಿದ್ದರೆ ನಿಮ್ಮ ಅಧಿಕಾರಿಗಳಿಗೆ ತಿರುಗಿ ಬಿಡುವಂಥವರಾಗಿರ್ಬೋದು. ಅಂಥ ಯಾವುದೇ ರೀತಿಯಂಥ ಕ್ರಿಯೆಗಳು ನಮ್ಮಿಂದ ನಡೆಯದಿದ್ದರೆ ದಯಮಾಡಿ ಈಗ ಪಶ್ಚಾತ್ತಾಪ ದೇವರ ಕ್ಷಮೆ ಕೇಳುವ. ನಿಮ್ಮ ಅಧಿಕಾರಿ ಯಾರಿಗೆ ನೀವು ತಪ್ಪು ಮಾಡಿದ್ರು ಅವರ ಬಳಿ ಹೋಗಿ ನೇರವಾಗಿ ಕ್ಷಮೆ ಕೇಳಿಕೊಳ್ಳ್ರಿ. ಸಾರಿ ಎಂದು ಹೇಳುವುದಕ್ಕೆ 1-2 ಶಬ್ದ ದೊಡ್ಡ ವಿಷಯ, ಅದರಲ್ಲಿ ದೊಡ್ಡ ಕಾರ್ಯ ಆಗುತ್ತದೆ. ಅಲ್ಲಲ್ಲಿಯ ಒಂದನೇದಾಗಿ ನೀವು ಫ್ರೀ ಆಗ್ತೀರಾ, ನಿಮ್ಮ ಸಂಬಂಧ ಅಲ್ಲಿ ರೆಸ್ಟೋರ್ ಆಗ್ತದೆ. 2ನೇದಾಗಿ, 3ನೇದಾಗಿ ಬ್ಲೆಸ್ಸಿಂಗ್ ಸ್ವರ್ಗದಿಂದ ರಿಲೀಸ್ ಆಗುತ್ತದೆ. ಇದು ಬ್ಲೆಸ್ಸಿಂಗ್ಗೆ ತಡೆ ಇದಾಗಿದೆ. ನಿಮ್ಮ ಅಧಿಕಾರಿಗಳು ಕಣ್ಣೀರು ಸುರಿಸುವುದು ಅದು ಒಳ್ಳೆಯದಲ್ಲ, ಅವರು ನೋವು ಪಡುವುದು ಒಳ್ಳೆಯದಲ್ಲ. ಅಲ್ಲಲ್ಲಿಯ ಅದು ಒಳ್ಳೆಯದಲ್ಲ ಪ್ರಿಯರೇ, ಅದು ನಮಗೆ ಒಳ್ಳೆ. ನೋಡಿ ಇಬ್ರಿಯ 13-17 ಕೂಡ ಓದ್ತೇವೆ ನಾವು. ಅದು ದೇವ ಸೇವಕರ ಸಂಬಂಧವಾದ ವಾಕ್ಯ. ಓದಿ Hebrew 13:17. ನನ್ನ ಸಮಯ ಮುಗಿದಿದೆ ಆಲ್ರೆಡಿ. ಓದಿ Hebrew 13:17. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರಿಗೆ ವಿಧೇಯರಲ್ಲ, ಅಧೀನರಾಗಿರಿ. ಅಧೀನನಾದವನು ವಿಧೇಯನಾಗ್ಲಿಕ್ಕೆ ಸಾಧ್ಯ, ಅಧೀನತೆ ಇಲ್ಲದವನು ವಿಧೇಯನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಮುಂದೆ ಓದಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಕಾಯ್ತಾ ಇದ್ದಾರೆ. ಅವರು ನಿಮಗೇನೋ ಸಮಸ್ಯೆ ಆದ್ರೆ ಅವ್ರು ಕೇಳ್ತಾರೆ, ನಿಮಗೆ ಬಂದು ಪ್ರಾರ್ಥನೆ ಮಾಡ್ತಾರೆ, ನೀವು ಕುಗ್ಗಿ ಹೋದಾಗ ಎನ್ಕರೇಜ್ ಮಾಡ್ತಾರೆ, ನೀವು ಆತ್ಮಿಕವಾಗಿ ಏನೋ ಡೌಟ್ ಇದ್ದರೆ, ಸಂಶಯ ಇದ್ದರೆ ಅದನ್ನು ವಾಕ್ಯದ ಮೂಲಕ ಪರಿಹರಿಸುತ್ತಾರೆ, ಉಪದೇಶ ಕೊಡ್ತಾರೆ, ಕಷ್ಟಪಡ್ತಾರೆ, ಸೇವೆಯಲ್ಲಿ ಕಷ್ಟಪಡ್ತಾರೆ. ಯಾಕೆ? ನೀವು ಬೆಳೆಯಬೇಕು, ಕರ್ತನ ನಿಲ್ಲಬೇಕು, ಪರಲೋಕ ಹೋಗಬೇಕು, ಈ ಉದ್ದೇಶದಿಂದ. ಅದಕ್ಕೆ ಲೆಕ್ಕ ಒಪ್ಪಿಸಲಿಕ್ಕೆ ಉಂಟು ಅವರಿಗೆ. ಓಕೆ, ಮುಂದೆ ಓದಿ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಸಂತೋಷದಿಂದ ಇವರು ಮಾಡುವಂತೆ, ಅವರು ವ್ಯಸನದಿಂದಿರುವುದು. ಮುಂದೆ ಓದಿ. ಅವರು ವ್ಯಸನದಿಂದಿರುವುದು, ಅವರು ದುಃಖದಿಂದ ವ್ಯಸನದಿಂದ ಇರುವುದು ನಿಮಗೆ ಪ್ರಯೋಜನಕರವಾದ, ನಿಮಗೆ ಅದು ಪ್ರಯೋಜನಕರವಲ್ಲ. ಅಲ್ಲಲೂಯ, ಪ್ರೈಸ್ ಗಾಡ್. ಹಾಗಾದ್ರೆ ದೇವರ ಕೈಗೆ ಒಂದು ವೇಳೆ ತಪ್ಪು ಮಾಡಿದ ವ್ಯಕ್ತಿಯ ಜೊತೆಯಲ್ಲಿ ಸೇರಿಕೊಂಡು ನಿಮ್ಮ ನಾಯಕರಿಗೆ ವಿರುದ್ಧವಾಗಿ ತಿರುಗಿ ಬೀಳಬೇಡಿರಿ. ಹಿಂದೂಗಳ ನಿಂದಿಸುವುದು, ದೂಷಿಸುವಂಥದ್ದು, ತಪ್ಪೊರಿಸುವುದು, ಇಂಥ ಕಾರ್ಯ ಮಾಡಿದರೆ ಅದು ಆಶೀರ್ವಾದಕ್ಕೆ ಕಾರಣವಲ್ಲ. ಸತ್ಯವನ್ನು ಅರಿತುಕೊಳ್ಳಬೇಕು. ನೀವು ಏನು ನಡೆದಿದೆ, ಯಾಕೆ ಸೇವಕರು ಕರೆಕ್ಷನ್ ಮಾಡ್ತಾರೆ, ಯಾಕೆ ಅಧಿಕಾರಿಗಳು ಕರೆಕ್ಷನ್ ಮಾಡ್ತಾರೆ, ತಿದ್ದುತ್ತಾರೆ, ಆ ಸತ್ಯವನ್ನು ಅರಿತುಕೊಳ್ಳಬೇಕು. ಮತ್ತು ಆ ವ್ಯಕ್ತಿಗಾಗಿ ನೀವು ಮಾನಸಾಂತರ ಪಡೆದಾಗ ಪ್ರಾರ್ಥನೆ ಮಾಡಬೇಕು. ಅಲ್ಲಲ್ಲಿಯ ಅವಾಗಲೇ ನಮಗೆ ಆಶೀರ್ವಾದ ಬರುವಂಥದ್ದು. ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಅಲ್ಲಲ್ಲಿಯ ಇದರ ಕೈಗೆ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ರೆಕತ್ವಲಿಯಾ ಸತ್ತೋರಿಬಾಲ. ಥ್ಯಾಂಕ್ ಯು ಜೀಸಸ್. ಉಗ್ರತೆ ಆತ್ಮ ಒಂದು ವೇಳೆ ನಮ್ಮ ಒಳಗಡೆ ಇರುವುದಾದರೆ ಅದನ್ನು ನಾವು ಓಡಿಸಿ ಬಿಡೋಣ ಪ್ರಿಯರೇ. ಮಾನಸಾಂತರ ಫಲ. ದೇವರೇ, ನಾನು ನನ್ನ ತಂದೆ ತಾಯಿಗೆ ಅಧೀನನಾಗಲಿಲ್ಲ, ನನ್ನ ಸ್ಕೂಲಲ್ಲಿ ಟೀಚರ್ಸ್ಗೆ ಅಧೀನನಾಗಲಿಲ್ಲ, ಮರ್ಯಾದೆ ಕೊಡಲಿಲ್ಲ, ಅವರಿಗೆ ವಿಧೇಯನಾಗಲಿಲ್ಲ, ನನ್ನ ಹಾಸ್ಟೆಲಲ್ಲಿ ನನ್ನ ವಾರ್ಡನ್ಗೆ ಅಧೀನನಾಗಲಿಲ್ಲ, ನನ್ನ ಸಭಾಪಾಲಕರಿಗೆ ಅಧೀನಲಾಗಲಿಲ್ಲ, ನನ್ನ ಹಿರಿಯರಿಗೆ ಅಧೀನಲಾಗಲಿಲ್ಲ, ನನ್ನ ನಾಯಕನಿಗೆ ಅಧೀನಲಾಗಲಿಲ್ಲ, ಅವ್ರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದೇನೆ. ಅಥವಾ ಈ ರೀತಿ ಇರಬಹುದು, ತಿರುಗಿ ಬಿದ್ದಂಥ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ನೀವು ಕೂಡಿ ನಿಮ್ಮ ನಾಯಕರಿಗೆ ವಿರುದ್ಧವಾಗಿ ನಿಂತಿರಬಹುದು.
ಅವರೊಟ್ಟಿಗೆ ಸೇರಿ ನೀವು ನಿಂದಿಸಿರಬಹುದು, ದೂಷಿಸಿರಬಹುದು, ವಿಷಯ ನಿಮಗೇನು ಗೊತ್ತಿಲ್ಲ, ಅವ್ರು ಹೇಳಿದ್ದೇ ಗೊತ್ತು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಈ ಸಮಯದಲ್ಲಿ ನಾವು ಪಶ್ಚಾತ್ತಾಪ ಪಡೋಣ ಪ್ರಿಯರೇ. ಹಲ್ಲೆಲೂಯಾ. ದೇವರ ಬಳಿ ಕ್ಷಮೆ ಕೇಳಿಕೊಳ್ಳೋಣ. ನಾವು ಆಶೀರ್ವಾದ ಕಳ್ಕೊಳ್ಳುವವರಲ್ಲ, ಆಶೀರ್ವಾದ ಹೊಂದುವವರಾಗಿದೆ, ಇನ್ನೊಬ್ಬರಿಗೆ ಆಶೀರ್ವಾದವಾಗಿ ಇರುವವರಾಗಿದ್ದೇವೆ. ದೇವರ ಕೈಗೆ ಒಪ್ಪಿಸಿಕೊಡೋಣ. ನೀವು ಯಾವುದೇ ಸಭೆಗೆ ಸಂಬಂಧಪಟ್ಟವರಾಗಿರಬಹುದು, ಇರುವಂಥ ಸಭೆಯಲ್ಲಿ ನೀವು ಆಶೀರ್ವಾದವಾಗಿ ನಿಲ್ಲಬೇಕು. ಇರುವಂಥ ಸಂಸ್ಥೆಯಲ್ಲಿ ನೀವು ಆಶೀರ್ವಾದವಾಗಿ ನಿಲ್ಲಬೇಕು. ಇರುವಂಥ ಕೆಲಸ ಮಾಡುವಂಥ ಸ್ಥಳದಲ್ಲಿ ಆಶೀರ್ವಾದವಾಗಿ ನಿಲ್ಲಬೇಕು. ಓ ರೀಮಾ ಶೇಕೆ ತೋರಿ ಅಂತಲ್ಲ, ದೇವರ ಬಳಿ ಕ್ಷಮಾಪಣೆ ಕೇಳಿಕೊಳ್ಳಿ. ನನ್ನಲ್ಲಿ ಉಗ್ರತೆ ಆತ್ಮ ಇತ್ತು ಕರ್ತನೆ, ಅಥವಾ ಈಗಲೂ ಇದೆ ಸ್ವಾಮಿ. ತಿರುಗಿ ಬಿಡುವಂಥ ಆತ್ಮ ಇದೆ ಸ್ವಾಮಿ. ಕೋಪದ ಆತ್ಮ ನನ್ನಲ್ಲಿ ಇದೆ ಸ್ವಾಮಿ. ಪ್ರತಿಕಾರದ ಆತ್ಮ ನನ್ನಲ್ಲಿ ಇದೆ ಸ್ವಾಮಿ. ದ್ವೇಷದ ಆತ್ಮ ನನ್ನಲ್ಲಿ ಇದೆ ಸ್ವಾಮಿ. ಸಮಾಧಾನವಾಗದಂಥ ಆತ್ಮ ನನ್ನಲ್ಲಿ ಇದೆ ಸ್ವಾಮಿ. ಅಹಂಕಾರದ ಆತ್ಮ ನನ್ನಲ್ಲಿ ಇದೆ ಸ್ವಾಮಿ. ದುಡುಕಿನ ಆತ್ಮ ನನ್ನಲ್ಲಿ ಇದೆ ಸ್ವಾಮಿ. ಕೇಳಿಕೊಳ್ಳಿ ದೇವರೇ, ಇವೆಲ್ಲದನ್ನ ಬಿಡುಗಡೆ ಮಾಡು. ಈ ಸ್ವಭಾವಗಳನ್ನ ಬಿಡುಗಡೆ ಮಾಡು. ನೂತನ ಸ್ವಭಾವ ನನ್ನಲ್ಲಿ ಉಂಟು ಮಾಡು. ನನ್ನ ಶುದ್ಧೀಕರಿಸು. ನಾನು ಎಲ್ಲ ಸಭೆಯಲ್ಲಿ ಎಲ್ಲ ಕಡೆಗಳಲ್ಲಿ ನಾನು ಪ್ರಯೋಜನವುಳ್ಳವನಾಗಿರಬೇಕು, ಆಶೀರ್ವಾದವಾಗಿರಬೇಕು. ದೇವತೆ ಕೇಳಿಕೊಳ್ಳಿ. ಶಾಕಟ ರಮ ಸೆಕ್ಕಿತುರಬ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ನನ್ನ ವಾರ್ತೆ ಕೇಳುವ ಒಬ್ಬೊಬ್ಬ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸುತ್ತೇನೆ, ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ, ಹಿರಿಯರಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲರನ್ನು ಆಶೀರ್ವಾದ ಮಾಡಪ್ಪ. ಒಂದು ವೇಳೆ ನೀನು ಮೆಚ್ಚದ ಈ ಸ್ವಭಾವಗಳು ಇವತ್ತಿನವರೆಗೆ 13ನೇ ಸ್ವಭಾವ ನಾವು ಧ್ಯಾನ ಮಾಡ್ತಿದ್ದೆ. 2 ತಿಮೋಥೆಯ 3ನೇ ಅಧ್ಯಾಯ 1-8ನೇ ವಾಕ್ಯದಲ್ಲಿ 4ನೇ ವಾಕ್ಯ ನಿಂತಿದೆ. 13 ಸ್ವಭಾವಗಳನ್ನು ಧ್ಯಾನಿಸಿದ್ದೇವೆ. ಕರ್ತನೆ, ಈ 13 ಸ್ವಭಾವಗಳಲ್ಲಿ ಯಾವುದೇ ಒಂದಾದರೂ ನನ್ನ ಒಳಗಡೆ ಇರುವುದಾದ, ನಮ್ಮ ಒಳಗಡೆ ಇರುವುದಾದರೆ ಅದು ನೀಗಿಸಪ್ಪ. ಅದನ್ನು ಬಿಡುಗಡೆ ಕೊಡಪ್ಪ. ಒಂದು ಡೆಲಿವರೀಸ್ ನಡೆಯಲಿ ಅಪ್ಪ, ಒಂದು ಬಿಡುಗಡೆ ನಡೆಯಲಿ ಅಪ್ಪ. ಒಂದು ಫಿಲಿಪಿಯ ಪುಸ್ತಕ ಫಿಲಿಪಿ 2:5ನೇ ವಾಕ್ಯ ಹೇಳ್ತದೆ, ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಳ್ಳಿರಿ. 1 ಕೊರಿಂಥ 2:16 ಹೇಳ್ತದೆ, ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಂಡಿದ್ದೇವೆ. ಕರ್ತನೆ, ನಿನ್ನ ಮನಸ್ಸು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನಿನ್ನ ಹೃದಯ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾಗಿ ಒಳ್ಳೆ ಶುಭವುಳ್ಳವರಾಗಿ ಜೀವಿಸಲು ನೀನು ನಮಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯ ದೇವರೇ, ಆಮೆನ್. God bless you all. Praise the Lord.